ಹಾಯ್ ಫ್ರೆಂಡ್ಸ್, ಬನ್ನಿ ನೋಡೋಣ. ಸೊ ಇವತ್ತಿನ ನಾವು ಏನಪ್ಪ ಈ ಒಂದು ವಿಡಿಯೋದಲ್ಲಿ ನಾವು ಸೈಕಾಲಜಿ ಆಫ್ ಇಂಟ್ರಾಡೇ ಟ್ರೇಡಿಂಗ್. ಓಕೆ, ಸೊ ಸೈಕಾಲಜಿ ಆಫ್ ಇಂಟ್ರಾಡೇ ಟ್ರೇಡಿಂಗ್ ಅನ್ನ ಸ್ವಲ್ಪ ಇವತ್ತಿನ ದಿನ ನಾವು ನೋಡ್ಕೊಳ್ಳೋಣ. ಸೊ ಏನು ಸೈಕಾಲಜಿ ಆಫ್ ಇಂಟ್ರಾಡೇ ಬಿಹೈಂಡ್ ಇಂಟ್ರಾಡೇ ಟ್ರೇಡಿಂಗ್ ಅಪ್ಪ ಅಂತಂದ್ರೆ, ಸೊ ನಿಮಗಂತೂ ಎಲ್ಲರಿಗೂ ಗೊತ್ತಿದೆ ಇಂಟ್ರಾಡೇ ಟ್ರೇಡಿಂಗ್ ಅಪ್ಪ ಅಂದ್ರೆ ಏನು. ಇವತ್ತು ಬೈ ಮಾಡೋದು, ಇವತ್ತು ಸೆಲ್ ಮಾಡೋದು, ಅಥವಾ ಇವತ್ತು ಸೆಲ್ ಮಾಡೋದು, ಇವತ್ತೇ ಬೈ ಮಾಡೋದು. ಇವಾಗ ಮಾರ್ಕೆಟ್ ಯಾವಾಗ ಸ್ಟಾರ್ಟ್ ಆಗತ್ತ ಅಲ್ಲಿವರೆಗೂ ಮುಗಿಯುವರೆಗೂ ಟೈಮ್ ತಕ್ಕಂತ ಈ ಒಂದು ಡ್ಯೂರೇಷನ್ ಅಲ್ಲಿ ಏನ್ ಮಾಡಬೇಕು ಅಂದ್ರೆ ನಾವು ಸ್ಟಾಕ್ಸ್ ಆಗ್ಲಿ ಅಥವಾ ಆಪ್ಷನ್ಸ್ ಆಗಲಿ ಬೈ ಮತ್ತು ಸೆಲ್ ಮಾಡುವುದು, ಸೆಲ್ ಬೈ ಮಾಡುವುದು. ಅಂದ್ರೆ ಇವತ್ತಿಂದ ಒಂದು ನಾವು ಏನ ಬಿಸ್ನೆಸ್ ಇದೆ ಅದನ್ನ ಇವತ್ತು ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ಏನ್ ಮಾಡ್ಬೇಕು ಅದಕ್ಕೆ ಇಂಟ್ರಾಡೇ ಅಂತ ಕರಿತೀವಿ. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಸೈಕಾಲಜಿ. ಸೊ ಎಲ್ಲರೂ ಸೈಕಾಲಜಿ ಕಲ್ತಿರ್ತಾರಪ್ಪ ಅಂದ್ರೆ ಸೈಕಾಲಜಿ ಏನಕ್ಕೆ ಕೇಳ್ತಾರಪ್ಪ ಅಂದ್ರೆ ಸ್ಕೂಲ್ಗಳಲ್ಲಿ, ಕಾಲೇಜ್ಗಳಲ್ಲಿ ಅಥವಾ ಡಿ ಎಡ್ ಕಾಲೇಜ್ಗಳಲ್ಲಿ, ಓಕೆನಾ. ಸೊ ಟೀಚರ್ಸ್ ಸ್ಟೂಡೆಂಟ್ಸ್ ಹೇಳೋ ಟೈಮ್ದಾಗ ಸೈಕಾಲಜಿ ಅಂತ ಬಳಸ್ತಾರೆ. ಸೊ ಈ ಸೈಕಾಲಜಿ ಅಂತಕ್ಕಂಥದ್ದು ಏನಪ್ಪಾ ಅಂದ್ರೆ ಮೇನ್ ಇಂಪಾರ್ಟೆಂಟ್ ನೋಡ್ರಿ. ಈ ಸೈಕಾಲಜಿ ಅಂತಕ್ಕಂಥ ವರ್ಡ್ ಒಂದು ದೊಡ್ಡ ಇಂಪಾರ್ಟೆಂಟ್ ಇದೆ. ಓಕೆನಾ, ಈ ಸೈಕಾಲಜಿ ಅಂತಕ್ಕಂಥ ವರ್ಡ್ ಎಲ್ಲಕ್ಕಿಂತ ದೊಡ್ಡ ಇಂಪಾರ್ಟೆಂಟ್ ವರ್ಡ್ ಇದೆ. ಈ ಸೈಕಾಲಜಿ ಏನಪ್ಪಾ ಅಂದ್ರೆ ಮನಸ್ಶಾಸ್ತ್ರ. ಅಂದ್ರೆ ನಮ್ಮ ಮನಸ್ಸು ಯಾವ ರೀತಿ ಇದೆ, ನಮ್ಮ ಮನಸ್ಸು ಯಾವ ರೀತಿ ಇರುತ್ತೆ, ನಮ್ಮ ಮನಸ್ಸು ಸ್ಟ್ರಾಂಗ್ ಇರುತ್ತೋ ಅಥವಾ ವೀಕ್ ಇರುತ್ತೋ. ಓಕೆ, ಸೊ ಅದು ಬೇಸ್ ಮೇಲೆ ನಮ್ಮ ಜೀವನ ಒಂದು ಸುಸಂಸ್ಕೃತವಾಗಿ ವ್ಯವಸ್ಥಿತವಾಗಿ ನಡೀತಾ ಇರುತ್ತೆ. ಸೊ ಇನ್ನೇನಿದೆ ಸೈಕಾಲಜಿ ಬಿಹೈಂಡ್ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ಇಂಟ್ರಾಡೇ ಟ್ರೇಡಿಂಗ್ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ದು ಸೈಕಾಲಜಿ ಯಾವ ರೀತಿ ಇರಬೇಕು, ನಮ್ಮ ಮನಸ್ಥಿತಿ ಯಾವ ರೀತಿ ಇರಬೇಕು. ಓಕೆನಾ, ನಾವು ಚಂಚಲ ಮನಸ್ಥಿತಿ ಇರಬೇಕು ಅಥವಾ ಫೋಕಸ್ ಮನಸ್ಥಿತಿ ಇರಬೇಕು ಅಥವಾ ಎಕ್ಸ್ಟ್ರೀಮ್ ಫೋಕಸ್ ಮನಸ್ಥಿತಿ ಇರಬೇಕು. ಓಕೆನಾ, ಸೊ ಅಥವಾ ಜಡವಾಗಿರ್ತಕ್ಕಂಥ ಮನಸ್ಥಿತಿ ಇರಬೇಕು. ಈ ಒಂದೆಲ್ಲ ಈ ರೀತಿಯಾಗಿರ್ತಕ್ಕಂಥ ಒಂದು ಮನಸ್ಥಿತಿಗಳಲ್ಲಿ ಇಂಟ್ರಾಡೇನ ನಾವು ಕರೆಕ್ಟ್ ಆಗಿ ಮಾಸ್ಟರಿ ಮಾಡೋರು ಮಾತ್ರ ಏನ್ ಮಾಡ್ಬೇಕು ಅಂದ್ರೆ ನಾವು ಸ್ಟಾಕ್ ಮಾರ್ಕೆಟ್ ಇಂಟ್ರಾಡೇ ಒಳಗ ಲಾಂಗ್ ಟರ್ಮ್ ದಲ್ಲಿ ನಾವು ಇದರಲ್ಲಿ ಉಳಿಬಹುದು ಮತ್ತು ಪ್ರಾಫಿಟಬಲ್ ಟ್ರೇಡರ್ ಆಗ್ಬೋದು. ಸೊ ಇಲ್ಲಿ ಏನಪ್ಪಾ ಅಂದ್ರೆ ಕೆಲವೊಂದು ಪಾಯಿಂಟ್ಸ್ ಗಳನ್ನ ಏನ್ ಮಾಡಿದ್ನಪ್ಪ ಇದರಲ್ಲಿ ಆಯ್ಕೆ ಮಾಡ್ತಿದ್ವಿ. ಎಷ್ಟು ಪಾಯಿಂಟ್ಸ್ ಅಂದ್ರೆ ಟೋಟಲ್ 11 ಪಾಯಿಂಟ್ಸ್. ರಿಸ್ಕ್ ಮ್ಯಾನೇಜ್ಮೆಂಟ್, ಹ್ಯೂಮನ್ ಬಿಹೇವಿಯರ್, ಮೈಂಡ್ ಸೆಟ್, ಪೇಷನ್ಸ್, ಈಗೋ, ಫ್ಲೆಕ್ಸಿಬಿಲಿಟಿ ನೇಚರ್, ಪಾಸಿಟಿವ್ ಅಟಿಟ್ಯೂಡ್, ಗ್ರಾಟಿಟ್ಯೂಡ್, ಇಟ್ಸ್ ಅ ಮ್ಯಾರಥಾನ್ ಗೇಮ್, ಇಮೋಷನ್ಸ್, ಹೌ ಯು ಥಿಂಕ್ ವೆನ್ ಯು ಆರ್ ಇನ್ ಲೂಸಿಂಗ್ ಟ್ರೇಡ್ ಆರ್ ವಿನ್ನಿಂಗ್ ಟ್ರೇಡ್. ಸೊ ಇವು ಏನಪ್ಪಾ ಅಂದ್ರೆ ಈ ಒಂದು ವಿಡಿಯೋದಲ್ಲಿ 11 ಈ ಒಂದು ಪಾಯಿಂಟ್ಸ್ ಗಳನ್ನ ಸ್ವಲ್ಪ ನಾವು ಏನ್ ಮಾಡೋಣ ಡಿಸ್ಕಸ್ ಮಾಡೋಣ. ಸೊ ವಿಡಿಯೋ ಸ್ವಲ್ಪ ದೊಡ್ಡದಾಗ್ಬೋದು, ಒಂದು 20 ಮಿನಿಟ್ ಆಗ್ಬೋದು ಅಥವಾ 15 ಮಿನಿಟ್ ಆಗ್ಬೋದು, ಒಂದು 30 ಮಿನಿಟ್ಸ್ ಆಗ್ಬೋದು. ಸ್ವಲ್ಪ ವಿಡಿಯೋನ ಫುಲ್ ಸ್ಕಿಪ್ ಮಾಡಿದೆ ಸ್ವಲ್ಪ ಪೂರ ನೋಡ್ಕೋದು. ಯಾಕಂತ ಕೇಳಿದ್ರೆ ನೀವು ಒಂದು ರೀಲ್ಸ್ ನೋಡುವಾಗ, ಒಂದು ಇನ್ಸ್ಟಾಗ್ರಾಮ್ ದಲ್ಲಿ ರೀಲ್ಸ್ ನೋಡುವಾಗ ಸುಮ್ಮನೆ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ಹೋಗ್ತಿರ್ತೀರಿ. ಒಂದು ತಾಸಿಗೆ ಏನ್ ನೋಡ್ತಿರ್ತೀವಿ ಏನ್ ಗೊತ್ತಿಲ್ಲ, ನಿಮ್ಗೆ ಗೊತ್ತಿಲ್ಲ. ಸೊ ಈಗ ಇದು ನೀವು ಸ್ವಲ್ಪ ಒಂದ್ಸತಿ ನೋಡ್ರಿ, ಸ್ವಲ್ಪ ನಾಲೆಜ್ ಅನಿಸ್ತುಪ್ಪ ಅಂತಂದ್ರೆ ಒಂದು ಫಸ್ಟ್ ಒಂದು 10 ಮಿನಿಟ್ಸ್ ನೋಡ್ರಿ, ನಾಲೆಜ್ ನಿಮ್ಗೆ ಅನಿಸ್ತುಪ್ಪ ಅಂದ್ರೆ ಮುಂದೆ ಕಂಟಿನ್ಯೂಸ್ ಮಾಡ್ರಿ. ನಾಲೆಜ್ ಅನಿಸ್ತಿಲ್ಲಪ್ಪ ಅಂದ್ರೆ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಕಿಪ್ ಮಾಡ್ಕೊಂಡು ಬೇರೆ ವಿಡಿಯೋದನ್ನ ನೀವು ಆಸ್ ಯೂಶುವಲ್ ನಿಮ್ಗೆ ಏನಿದೆಪ್ಪ ಅಂದ್ರೆ ಇನ್ಸ್ಟಾಗ್ರಾಮ್ ದಲ್ಲಿ ರೀಲ್ಸ್ ನೋಡ್ಕೊತ ನೀವು ಕೊಡ್ಬೋದು. ಸೊ ಫಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಸೈಕಾಲಜಿ ಬಿಹೈಂಡ್ ಇಂಟ್ರಾಡೇ ಟ್ರೇಡಿಂಗ್ ಅಂದ್ರೆ ನಾವು ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡತಕ್ಕ ಸಂದರ್ಭದಲ್ಲಿ ನಾವು ಬಿಹೇವಿಯರ್ ಯಾವ ರೀತಿ ಇರಬೇಕು, ನಮ್ಮ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು, ನಮ್ಮ ಪೇಷನ್ಸ್ ಯಾವ ರೀತಿ ಇರಬೇಕು, ಓಕೆನಾ, ನಮ್ದು ಇಮೋಷನ್ಸ್ ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂತಕ್ಕಂಥ ನಾವು ಮೊದಲಿಗೆ ತಿಳ್ಕೋಬೇಕು. ಯಾಕಪ್ಪ ಅಂದ್ರೆ ಟ್ರೇಡಿಂಗ್ ಅಲ್ಲಿ ಎರಡು ಬರ್ತಾವ, ಒಂದು ರಿಯಲ್ ಟ್ರೇಡಿಂಗ್, ಒಂದು ಹೋಪ್ ಟ್ರೇಡಿಂಗ್ ಅಂತ. ಓಕೆನಾ, ಒಂದು ಏನ್ ಬರುತ್ತಪ್ಪ ಅಂದ್ರೆ ಒಂದು ರಿಯಲ್ ಟ್ರೇಡಿಂಗ್, ಒಂದು ಹೋಪ್ ಟ್ರೇಡಿಂಗ್ ಅಂತ ಬರುತ್ತೆ. ಸೊ ಇಲ್ಲಿ ನಾವು ಮಾಡತಕ್ಕಂಥದ್ದು ರಿಯಲ್ ಟ್ರೇಡಿಂಗ್ ಅಪ್ಪ ಅಂದ್ರೆ ರಿಯಲ್ ಆಗಿರ್ತಕ್ಕಂಥ ಕ್ಯಾಶ್ ಅಂತ ಟ್ರೇಡ್ ಮಾಡೋದು. ಹೋಪ್ ಟ್ರೇಡಿಂಗ್ ಕೂಡ ರಿಯಲ್ ಆಗಿ ಕ್ಯಾಶ್ ಮಾಡೋದು, ಬಟ್ ಇಲ್ಲಿ ಡಿಸಿಪ್ಲಿನ್ ಇರೋದಿಲ್ಲ. ಓಕೆ, ಹೋಪ್ ಟ್ರೇಡಿಂಗ್ ಅಲ್ಲಿ ಏನಪ್ಪ ಅಂದ್ರೆ ಡಿಸಿಪ್ಲಿನ್ ಇರೋದಿಲ್ಲ. ಇಲ್ಲಿ ಏನಾಗುತ್ತಪ್ಪ ಜಾಸ್ತಿ ಪ್ಯೂರ್ಲಿ ನಾವು ಲಕ್ ಮೇಲೆ ಏನ್ ಮಾಡಿರ್ತೀವಿ ಅಂದ್ರೆ ಭರವಸೆ ಎಜುಕೇಶನ್ ಮಾಡಿರ್ತೀವಿ. ಇಲ್ಲಿ ರಿಯಲ್ ಟ್ರೇಡಿಂಗ್ ಅಲ್ಲಿ ರಿಯಲ್ ಕ್ಯಾಶ್ ಇರುತ್ತೆ ಮತ್ತು ಡಿಸಿಪ್ಲಿನ್ ಇರುತ್ತೆ. ಇಲ್ಲಿ ಏನಿರುತ್ತೆ ಡಿಸಿಪ್ಲಿನ್ ಇರುತ್ತೆ, ಇಲ್ಲಿ ಲಕ್ ಇರೋದಿಲ್ಲ. ಓಕೆನಾ, ಇಲ್ಲಿ ಲಕ್ ಇರೋದಿಲ್ಲ, ಇಲ್ಲಿ ಓನ್ಲಿ ಏನಿರುತ್ತಪ್ಪ ಅಂದ್ರೆ ಡಿಸಿಪ್ಲಿನ್ ಇರುತ್ತೆ. ಸೊ ಇದಾದ ಕೂಡಲೇ ಇನ್ನೊಂದು ಏನಿರುತ್ತಪ್ಪ ಅಂದ್ರೆ ಒಂದು ಡೆಮೋ ಅಕೌಂಟ್ ಅಂದ್ರೆ ಒಂದು ಡೆಮೋ ಅಕೌಂಟ್ ಕೊಡ್ತಾರೆ. ಅದ್ರೊಳಗೆ ಏನಪ್ಪಾ ಅಂದ್ರೆ ವರ್ಚುವಲ್ ಅಮೌಂಟ್ ಇರುತ್ತೆ, ಅದ್ರೊಳಗೆ ಟ್ರೇಡ್ ಮಾಡಬಹುದು. 1 ಲಕ್ಷದಿಂದ 1 ಕೋಟಿ ಮಾಡಬಹುದು, 1 ಕೋಟಿದಿಂದ 10 ಕೋಟಿ ಮಾಡಬಹುದು. ಯಾಕಂದ್ರೆ ವರ್ಚುವಲ್ ಅಮೌಂಟ್ ಇರುತ್ತೆ, ನಮ್ಗೆ ಇಮೋಷನ್ಸ್ ಇರಂಗಿಲ್ಲ, ನಮ್ಗೆ ರಿಯಲ್ ಕ್ಯಾಶ್ ಇರಂಗಿಲ್ಲ. ಸೊ ಇಲ್ಲಿ ನಾವು ಇಂಟರ್ಡೇ ಮಾಡಬೇಕಂತ ಸಂದರ್ಭದಲ್ಲಿ ರಿಯಲ್ ಕ್ಯಾಶ್ ನ ತೆಗೆದುಕೊಂಡು ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಈ ಕೆಲವೊಂದಿಷ್ಟು ಪಾಯಿಂಟ್ಸ್ ನೋಡ್ಕೊಂತ ಹೋಗ್ಬೇಕು. ಫಸ್ಟ್ ಪಾಯಿಂಟ್ಸ್ ಏನಪ್ಪಾ ಅಂದ್ರೆ ರಿಸ್ಕ್ ಮ್ಯಾನೇಜ್ಮೆಂಟ್. ಸೊ ರಿಸ್ಕ್ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂದ್ರೆ ನಾವು ಯಾವುದೇ ಒಂದು ಟ್ರೇಡ್ ತಗೊಂಡಾಗ, ಓಕೆನಾ, ಯಾವುದೇ ಒಂದು ಟ್ರೇಡ್ ತಗೊಂಡಾಗ ನಾವು ಏನ್ ಮಾಡ್ಬೇಕು, ಎಷ್ಟು ನಮ್ಗೆ ಇದ್ರೊಳಗ ಲಾಸ್ ಆಗುತ್ತೆ, ಓಕೆ, ಅಥವಾ ಎಷ್ಟು ನಾವು ಇದ್ರೊಳಗೆ ಪ್ರಾಫಿಟ್ ಎಕ್ಸೆಪ್ಟೆನ್ಸ್ ನಾವು ಮಾಡ್ತೀವಿ ಅಂತಕ್ಕಂಥ ಮೊದಲು ನಮಗೆ ಗಮನ ಇರಬೇಕು. ಫಸ್ಟ್ ಯಾವ್ದು ನೋಡ್ರಿ, ಒಂದು ಟ್ರೇಡ್ ತಗೊಂಡಪ್ಪ ಅಂದ್ರೆ ಫಸ್ಟ್ ನಮ್ಗೆ ಏನ್ ಪ್ಲೇ ಇರಬೇಕು, ಇದ್ರೊಳಗೆ ನಾವು ಎಷ್ಟು ಲಾಸ್ ಹೋಗ್ತೀವಿ, ಇದು ಮೊದಲು ಪಾಯಿಂಟ್ಸ್ ನೆನಪಿರ್ಬೇಕು. ಎಲ್ಲರೂ ಏನ್ ಮಾಡ್ತಪ್ಪ ಅಂದ್ರೆ ಪ್ರಾಫಿಟ್ ಬಗ್ಗೆ ಎಷ್ಟು ವಿಚಾರ ಮಾಡ್ತಾರೆ, ಲಾಸ್ ಬಗ್ಗೆ ವಿಚಾರ ಮಾಡಂಗಿಲ್ಲ. ಸೊ ಮೊದಲು ಏನ್ ಮಾಡ್ಬೇಕಪ್ಪ ಅಂದ್ರೆ ನೀವು ಯಾವುದೇ ಟ್ರೇಡ್ ತೋರಿ, 1 ಲಾಟ್ ಟ್ರೇಡ್ ತೋರಿ ಅಥವಾ 10 ಲಾಟ್ ಟ್ರೇಡ್ ತೋರಿ ಅಥವಾ 100 ಲಾಟ್ ಟ್ರೇಡ್ ತೋರಿ, ಫಸ್ಟ್ ನಿಮ್ ತಲೆಯೊಳಗೆ ಏನ್ ಬೇಕಪ್ಪ ಅಂದ್ರೆ ಲಾಸ್ ಇದ್ರೊಳಗೆ ಎಷ್ಟು ತಗೋಬೇಕು ಅಂತಕ್ಕಂಥದ್ದು ನಮಗೆ ತಲೆಯೊಳಗೆ ಇರ್ಬೇಕು.
ಓಕೆನಾ. ಫಾರ್ ಎಕ್ಸಾಂಪಲ್ ಆಗಿ ಈಗ ನೀವು ಒಂದು 100 ರೂಪಾಯಿ ನೀವು ಏನ್ ಮಾಡಿರ್ತೀರಪ್ಪ ಅಂದ್ರೆ ಒಂದು ಸ್ಟಾಕ್ ಒಂದು ಎಕ್ಸ್ಟ್ರಾ ಜನ ಸ್ಟಾಕ್ ನ ತೆಗೆದುಕೊಂಡಿರ್ತೀರಿ. ಅಲ್ಲಿ ನೀವು ಏನ್ ಮಾಡ್ತೀರಪ್ಪ, ಒಂದು ಲಾಟ್ ಹಾಕಿರ್ತೀರಿ. ನಿಮಗೆ ಇದ್ರೊಳಗೆ ಲಾಸ್ ತಗೋ ಕೆಪಾಸಿಟಿ ಕಡಿಮೆ ಇರುತ್ತೆ ನಿಮ್ಗೆ ಅನ್ಕೊಂಡಿರ್ತೀರಿ ಟ್ರೇಡ್ ತಗೋ ಟಮ್ದಾಗ. ಬಟ್ 100 ಇದ್ದು 70 ಬಂದ್ರು ಕೂಡ ನೀವು ಏನ್ ಮಾಡಿರಂಗಿಲ್ಲ, ಟ್ರೇಡ್ ತೆಗಿರಂಗಿಲ್ಲ. ಸೊ 70 ಕೂಡ ನೀವು ಏನ್ ಮಾಡ್ತೀರಪ್ಪ, ಹೋಪ್ ಟ್ರೇಡಿಂಗ್ ಆಗ ಏನೋ ಸ್ವಲ್ಪ ಮ್ಯಾಗ್ ಬರೋ ಅಪ್ಲಿಕೇಶನ್ ಬಿಡ್ತೀರಿ. ಅದು ಏನಾಗುತ್ತಪ್ಪ ಅಂದ್ರೆ 50 ಹೋಗ್ತಾ ಅವಾಗ ನೀವು ಟ್ರೇಡ್ ತೆಗಿ. ಇದು ಏನಾಗುತ್ತಪ್ಪ ಅಂದ್ರೆ ಪ್ಯೂರ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಫೇಲ್ ಆಗುತ್ತೆ ಇಲ್ಲಿ. ಓಕೆನಾ. ಇಲ್ಲಿ ಏನಾಗುತ್ತೆ, ರಿಸ್ಕ್ ಮ್ಯಾನೇಜ್ಮೆಂಟ್ ಫೇಲ್ ಆಗುತ್ತೆ. ಅದೇ ನೀವು ಏನಪ್ಪಾ ಅಂದ್ರೆ ಒಂದು 100 ರೂಪಾಯಿ ತಗೋರಿ. ಓಕೆನಾ. 100 ರೂಪಾಯಿ ತಗೊಂಡ 90 ರೂಪಾಯಿ ಸ್ಟಾಪ್ ಲಾಸ್ ಇಡ್ರಿ. ಓಕೆನಾ. ಲಾಸ್ ಬಂದ್ರೆ ಎಷ್ಟಾಗುತ್ತೆ, 10 rupees ಲಾಸ್ ಆಗುತ್ತೆ. ಓಕೆನಾ. ಸೊ ಈ 100 ರೂಪಾಯಿ ದುಡ್ಡು 150 ಹೋಗ್ಬೋದು. ಓಕೆನಾ. ಅಥವಾ 200 ರೂಪಾಯಿಗೂ ನೀವು ಇಲ್ಲಿ ತೆಗೆದುಕೊಂಡು ಹೋಗ್ಬೋದು. ಸೊ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಅಪ್ಪ ಅಂದ್ರೆ ನಾವು ಟ್ರೇಡ್ ಹಾಕೋಣ ಫಸ್ಟ್ ಗೆ ನಾವು ಏನ್ ಮಾಡ್ಬೇಕು, ಲಾಸ್ ಎಷ್ಟಾಗುತ್ತೆ ಅನ್ನೋದನ್ನ ನಾವಿಲ್ಲಿ ಡಿಸೈಡ್ ಮಾಡ್ಕೋಬೇಕು. ಓಕೆನಾ. ಯಾಕಂತ ಕೇಳಿ, ಈಗ ಫಸ್ಟ್ ಒಂದು ಲಾಟ್ ಹಾಕಿದ್ರೆ ಒಂದು ಲಾಟ್ ಹಾಕಿದಾಗ ನೀವು 100 ರೂಪಾಯಿ ಪ್ರೈಸ್ ತಗೊಂಡಾಗ, ಓಕೆ, ಎಕ್ಸಾಂಪಲ್ ಎಕ್ಸಾಂಪಲ್ ಸ್ಟಾಕ್ಸ್ ಕೂಡ ಇಂಡಸ್ಟ್ರಿ ಹೇಳ್ತಾ ಇದೀನಿ. ಏನಪ್ಪಾ ಅಂತಂದ್ರೆ ನೀವು ಬ್ಯಾಂಕ್ ಪೇ ಪ್ರೀಮಿಯಂ ತಗೊಳ್ಳಿ. ಒಂದು 100 ರೂಪಾಯಿ ಪ್ರೀಮಿಯಂ ತಗೊಂಡ್ರಿ, ಅದ್ರ ಲಾಟ್ ಸೈಜ್ ಎಷ್ಟಿದೆಪ್ಪ ಅಂದ್ರೆ 1500 ಇದೆ. ಓಕೆ ಸರ್, 15 ಇದೆ. ಸೊ ನಿಮ್ಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಆಯ್ತಪ್ಪ ಅದರಲ್ಲಿ 1500 ಇನ್ವೆಸ್ಟ್ಮೆಂಟ್ ಆಯ್ತು. ಓಕೆನಾ. 1500 ಇನ್ವೆಸ್ಟ್ಮೆಂಟ್ ಆಯ್ತು. ಒಂದ್ ವೇಳೆ 100 ರೂಪಾಯಿ ಇದ್ದು ಒಂದ್ ವೇಳೆ ಇದು 70 ರೂಪಾಯಿ ಬಂತು ಅಂದ್ರೆ, 70 ಬಂತಪ್ಪ ಅಂದ್ರೆ ನಿಮ್ಗೆ ಎಷ್ಟು ಪರ್ಸೆಂಟ್ ಡೌನ್ ಆಗುತ್ತೆ, 30% ಡೌನ್ ಆಗುತ್ತೆ. ಎಷ್ಟು ಪರ್ಸೆಂಟ್ ಡೌನ್ ಆಗುತ್ತೆ ಕ್ಯಾಪಿಟಲ್, 30% ಡೌನ್ ಆಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಏನಪ್ಪಾ ಅಂದ್ರೆ ಒಂದು ಕ್ಯಾಪಿಟಲ್ ಅಲ್ಲಿ ಮ್ಯಾಕ್ಸಿಮಮ್ ಎಷ್ಟಪ್ಪ ಅಂದ್ರೆ ನೀವು ಒಂದು 10 to 15% ಮಾತ್ರ ನೀವು ಆಪ್ಷನ್ ಟ್ರೇಡಿಂಗ್ ಅಲ್ಲಿ ನೀವು ರಿಸ್ಕ್ ನ ತಗೋಬಹುದು. ಓಕೆನಾ. ನೀವು ಇಲ್ಲಿ ಒಂದ್ ವೇಳೆ 100 ತಗೊಂಡಾಗ 70 ಬಂದಾಗ ನೀವು ತೆಗಿಲಿಲ್ಲ ಅಂದ್ರೆ 70 ಏನಾಗುತ್ತಪ್ಪ ಅಂದ್ರೆ ರಿಟರ್ನ್ 80 ಹೋಗುತ್ತಾ. 80 ರಿಟರ್ನ್ ಏನಾಗುತ್ತಪ್ಪ ಅಂದ್ರೆ 75 ಬರುತ್ತಾ. ಮತ್ತೆ ರಿಟರ್ನ್ ಏನಾಗುತ್ತಪ್ಪ 82 ಹೋಗುತ್ತಾ. ಮತ್ತೆ 82 ಡೈರೆಕ್ಟ್ 61 ಬರುತ್ತೆ. ಈ 60 ಬರೋದ್ರಿಂದ ನೀವು ಟ್ರೇಡ್ ತೆಗಿಲ್ಲಪ್ಪ ಅಂದ್ರೆ 60 ಇದ್ದು 30 ಆಗುತ್ತೆ. ಓಕೆ, 30 ಇದ್ದು 40 ಹೋಗುತ್ತಾ, 40 ಇದ್ದು 20 ಹೋಗುತ್ತೆ. 20 ಇದ್ದು ಯಾವ ಜೀರೋ ಹೋಗುತ್ತೆ ಅನ್ನೋದು ನಿಮಗೆ ಗೊತ್ತೇ ಆಗಿಲ್ಲ. ಯಾಕಪ್ಪ ಅಂದ್ರೆ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಇದ್ರಂಗಿಲ್ಲ. ಸೊ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡದೇ ಇರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೀವು ಏನಾಗುತ್ತಪ್ಪ ಅಂದ್ರೆ ಅಮೌಂಟ್ ಈ ಒಂದು 1500 ಅಮೌಂಟ್, ಓಕೆ, ಈ ಒಂದು 1500 ಅಮೌಂಟ್ ಏನಾಗುತ್ತಪ್ಪ ಅಂದ್ರೆ ಫುಲ್ ಜೀರೋ ಆಗ್ಬಿಡುತ್ತೆ. ಸೊ ಇದೇ ನಾನು ಹೇಳ್ತಿರೋದು ರಿಸ್ಕ್ ಮ್ಯಾನೇಜ್ಮೆಂಟ್. ಯಾವುದೇ ಒಂದು ಟ್ರೇಡ್ ತಗೊಳ್ಳಿ, ಆ ಟ್ರೇಡ್ ತಗೊಂಡಾಗ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಗೆ ನಾವು ಒಂದು ಟ್ರೇಡ್ ದಲ್ಲಿ ಎಷ್ಟು ಲಾಸ್ ಅನ್ನು ತೆಗೆದುಕೋಬೇಕು ಅಂತಕ್ಕಂಥದ್ದನ್ನ ಮೊದಲೇ ತಿಳಿಯುವಾಗ ಇಟ್ಕೋಬೇಕು. ಅಷ್ಟು ಮಾತ್ರ ಬಂತಪ್ಪ ಅಂತ ತಿಳ್ಕೊಳ್ಳಿ, ನೀವು ವಿಚಾರ ಮಾಡಿದ್ರೆ ಸೀದಾ ಟ್ರೇಡ್ ಅನ್ನು ನೀವು ಕಟ್ ಮಾಡ್ಬಿಡ್ರಿ, ಲಾಸ್ ಅಂತ ತೆಗೆದುಕೊಂಡು. ಸೊ ಇಲ್ಲಿ ನೀವು ಲಾಸ್ ತಗೋಕೋದ್ರೆ ಮೊದಲು ತಿಳಿಬೇಕು. ಸ್ಟಾಕ್ ಮಾರ್ಕೆಟ್ದಲ್ಲಿ ನೀವು ಬಹಳಷ್ಟು ಸಸ್ಟೈನ್ ಮಾಡಬೇಕಪ್ಪ ಅಂದ್ರೆ ನೀವು ಏನ್ ಕಲಿಬೇಕಪ್ಪ ಅಂದ್ರೆ ಮೊದಲೇ ಲಾಸ್ ತೆಗೆದುಕೊಳ್ಳೋದನ್ನ ಮೊದಲು ಕಲಿಬೇಕು. ಎಲ್ಲಿವರೆಗೆ ನೀವು ಲಾಸ್ ಅನ್ನ ತೆಗೆದುಕೊಳ್ಳೋದನ್ನ ಎಕ್ಸೆಪ್ಟೆನ್ಸ್ ಅನ್ನ ನೀವು ಮಾಡೋದಿಲ್ಲ, ಅಲ್ಲಿವರೆಗೆ ನೀವು ಪ್ರಾಫಿಟೇಬಲ್ ಟ್ರೇಡರ್ ಆಗಂಗಿಲ್ಲ. ಯಾಕಪ್ಪ ಅಂದ್ರೆ ಇಲ್ಲಿ ಲಾಸ್ ತಗೊಳಿಲ್ಲಪ್ಪ ಅಂದ್ರೆ ನಾವು ಪ್ರಾಫಿಟಬಲ್ ಆಗಂಗಿಲ್ಲ. ಯಾಕಂತೇಳ್ರಿ, ನಾವು ಪ್ರತಿಯೊಂದು ಟ್ರೇಡ್ ಕಂಪಲ್ಸರಿ ನಾವು ಗ್ರೀನ್ ಬೇಕಪ್ಪ ಅಂದ್ರೆ ಯಾರಿಗೇನು ಆಗೋದಿಲ್ಲ, ಯಾರಿಗೇನು ಆಗೋದಿಲ್ಲ. ಯಾಕಂದ್ರೆ ನಾನು ಮೊದಲೇ ಹೇಳಿದ್ರಿ, ಇಲ್ಲಿ 100% ಯಾವ್ದು ಗ್ಯಾರಂಟಿ ಇಲ್ಲ. ನೀವು ಕಡಿಮೆ ಲಾಸ್ ತಗೋರಿ, ಜಾಸ್ತಿ ಪ್ರಾಫಿಟ್ ಮಾಡ್ಕೊರಿ. ಅಂದ್ರೆ ಫಾರ್ ಎಕ್ಸಾಂಪಲ್ ಆಗಿ ನೀವು 30 ರೂಪಾಯಿ ಲಾಸ್ ಮಾಡ್ಕೊಂಡ್ರೆ ನೀವು 60 ರೂಪಾಯಿ ಪ್ರಾಫಿಟ್ ಮಾಡ್ರಿ ನೆಕ್ಸ್ಟ್ ಟ್ರೇಡ್ ಅಲ್ಲಿ. ಒಂದೇ ಟ್ರೇಡ್ ಅನ್ನ ಲಾಸ್ ಮಾಡ್ಕೊಂಡ್ರಿ, ಇದು ಟ್ರೇಡ್ ಕಂಪಲ್ಸರಿ ನಮಗೆ ಪ್ರಾಫಿಟೇ ಬೇಕು, ಈ ಟ್ರೇಡ್ ನಮಗೆ ಗ್ರೀನ್ ಆಗಿ ಬೇಕಂತ ಕೂತಪ್ಪ ಅಂದ್ರೆ ನಿಮ್ದು ಈಗೋ ಹರ್ಟ್ ಆಗುತ್ತೆ. ಈಗೋ ಹರ್ಟ್ ಆಗಿ ಜೀರೋ ಆಗುತ್ತೆ. ರಿಸ್ಕ್ ಮ್ಯಾನೇಜ್ಮೆಂಟ್ ಮತ್ತು ಇಲ್ಲಿ ಈಗೋ ಮತ್ತು ನಾ ಎರಡು ಹೇಳಿದಿಲ್ಲ ಒಂದೇ ನೋಡಿ. ಎಲ್ಲ ಏನ್ ಗೊತ್ತಪ್ಪ, ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಬಂತು ಮತ್ತು ಒಂದು ಈಗೋನು ಬಂತು. ಇಲ್ಲಿ ಏನಾಗುತ್ತಪ್ಪ ಅಂತಂದ್ರೆ ನೋಡ್ಕೊಂಡು ಕಿಶಿಂದ ತೆಗೆದು ಬಿಡ್ಬೇಕು. ಅದು ಹೆಂಗಿರಪ್ಪ ಅಂದ್ರೆ ನಮ್ದು ಬಿಹೇವಿಯರ್ ಯಾವ ರೀತಿ ಇರ್ಬೇಕಪ್ಪ ಅಂತಂದ್ರೆ ಫುಲ್ ಗುಣ ಇರ್ಬೇಕು. ನಾವು ಬಹಳ ಕೈಂಡ್ನೆಸ್, ಬಹಳ ನೈಸ್ ಪರ್ಸನ್ ಆಯ್ತಪ್ಪ ಅಂತಂದ್ರೆ ನಾವ್ ಇಲ್ಲಿ ಸ್ಟಾಕ್ ಮಾಡಿದ್ರೆ ಬಾಜು ಸೆಷನ್ ಸ್ಟಾಕ್ ಮಾಡ್ಬೇಕಪ್ಪ ಅಂತಂದ್ರೆ ಕಿಕ್ಔಟ್ ಮಾಡಿ ಬಂದ್ಬಿಡೋದು, ಒಂದು ಹೊರಗೆ ಕಳ್ಸಿಬಿಡೋದು. ನಾವು ಯಾವಾಗ ಹೊರಗೆ ಹೋಗ್ತೀವಿ, ಯಾವ ಲೆವೆಲ್ದಾಗ ಹೊರಗೆ ಹೋಗ್ತೀವಿ ಯಾರಿಗೂ ಗೊತ್ತಿಲ್ಲ. ಓಕೆನಾ. ಸೊ ಅದಕ್ಕೆ ಏನ್ ಮಾಡ್ಬೇಕಪ್ಪ ಮೊದಲ ಇಲ್ಲಿ ನೀವು ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನ ಮಾಡ್ಬೇಕು ಮತ್ತೆ ಈಗೋ ಬಿಡ್ಬೇಕು. ನಿಮ್ದು ಈಗೋ ಹೇಳಿದ್ನಲ್ಲ, ಒಂದು ನೀವು ಟ್ರೇಡ್ ತಗೊಂಡಿರಪ್ಪ ಅಂದ್ರೆ ಆ ಟ್ರೇಡ್ ಕಂಪಲ್ಸರಿ ಗ್ರೀನ್ ದಾಗ ಬೇಕಂತ ನೀವು ಡಿಸೈಡ್ ಮಾಡ್ಕೊಂಡಿರಬಾರ್ದು. ಒಂದೇದು ಓಕೆನಾ. ನೀವು ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ನ್ಯೂಟ್ರಲ್ ಇರ್ಬೇಕು. ಏನು ನ್ಯೂಟ್ರಲ್ ಅಂದ್ರೆ 50-50 ಜೀರೋ ಒಳಗಿರ್ಬೇಕು. ಮೇಲ್ಗಡೆ ಬಂದ್ರೂ ಮೇಲ್ಗಡೆ ರೇಸ್ ಮಾಡೋದು, ಕೆಳಗಡೆ ಬಂದ್ರೆ ಕೆಳಗಡೆ ರೇಸ್ ಮಾಡೋದು. ಅಕಸ್ಮಾತ್ ಯೂಟ್ರನ್ ತಗೊಂಡಪ್ಪ ಯೂಟ್ರನ್ ತಗೊಂಡ್ಬಿಡ್ರಿ, ಇಲ್ಲಿ ಮೇಲ್ಗಡೆ ಇಲ್ಲಿ ಯೂಟ್ರನ್ ಬತ್ತಪ್ಪ ಇಲ್ಲಿ ಯೂಟ್ರನ್ ತಗೋರಿ. ಬಟ್ ನೀವು ತಗೊಳಕ್ ರೆಡಿ ಇರ್ಬೇಕು. ಜೀರೋ ಇದ್ದಾಗ ಯೂಟ್ರನ್ ತಗೊಳಕ್ ಮೇಲ್ಗಡೆ ಇದ್ದಾಗ ಕೆಳಗಡೆ ಯೂಟ್ರನ್ ತಗೊಳಕ್ ರೆಡಿ ಇರ್ಬೇಕು, ಕೆಳಗಡೆಯಿಂದ ಮೇಲ್ಗಡೆ ಯೂಟರ್ನ್ ತಗೊಳಕ ರೆಡಿ ಇರ್ಬೇಕು. ಅವಾಗ ಮಾತ್ರ ಏನಾಗ್ತಪ್ಪ ಅಂದ್ರೆ ಪ್ರಾಫಿಟಬಲ್ ಟ್ರೇಡರ್ ಆಗ್ತಿರ್ಬೋದು. ರಿಸ್ಕ್ ಮ್ಯಾನೇಜ್ಮೆಂಟ್ ಮುಗಿತು, ಒಂದು ಈಗ ಮುಗಿತು. ಇದು ಹ್ಯೂಮನ್ ಬಿಹೇವಿಯರ್. ಈ ಹ್ಯೂಮನ್ ಬಿಹೇವಿಯರ್ ಏನಂತಪ್ಪ ಅಂದ್ರೆ ನಾವು ನೀವು ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಒಂದು ಗೊತ್ತಿದ್ದಾನೆ
ಹೈಸ್ಕೂಲ್ಗಳಲ್ಲಿ ಕತ್ತಿರ್ಬೋದು ಚಿಂಪಾಂಜಿನ ಮಾನವ ಅಂತ ಕಿಶನ್. ಈ ಚಿಂಪಾಂಜಿನ ಮಾನವ ಅಂತಕ್ಕಂಥ ಒಂದು ಇದು ಏನಪ್ಪಾ ಅಂತಂದ್ರೆ ಇಲ್ಲಿ ನಾವ್ ಯಾವತ್ತೂ ನಮ್ದು ಒಂದು ಬಿಹೇವಿಯರ್ ಯಾವ ರೀತಿ ಇತ್ತಪ್ಪ ಅಂದ್ರೆ ಸಂತೋಷ ಏನಪ್ಪಾ ಅಂತಂದ್ರೆ ಫಸ್ಟ್ ನಮ್ಗೆ ಏನ್ ಬೇಕು ಅಂದ್ರೆ ಹ್ಯಾಪಿನೆಸ್ ಬೇಕು, ಓಕೆ, ಮತ್ತು ಎಂಟರ್ಟೈನ್ಮೆಂಟ್ ಬೇಕು ಮತ್ತು ಎಂಜಾಯ್ ಬೇಕು. ಈ ಮೂರು ನಮ್ಗೆ ಬಹಳ ಇಂಪಾರ್ಟೆಂಟ್ ಬೇಕು. ಏನೂ ಇರ್ಲಿಕ್ಕೆ ನಡೆಯುತ್ತೆ ನಮಗೆ ಎಜುಕೇಶನ್ ಬ್ಯಾಡ್, ನೌಕರಿ ಬ್ಯಾಡ್, ಮನಿ ಬ್ಯಾಡ್, ಏನು ಬೇಡ. ನಮ್ಗೆ ಏನ್ ಬೇಕಪ್ಪ ಹ್ಯಾಪಿನೆಸ್ ಬೇಕು, ಎಂಜಾಯ್ಮೆಂಟ್ ಬೇಕು ಮತ್ತು ಎಂಟರ್ಟೈನ್ಮೆಂಟ್ ಬೇಕು. ಈ ಮೂರು ಇದ್ರೆ ಸಾಕು, ಜೀವನ ಸಾರ್ಥಕತೆ ಅಂತ ಮ್ಯಾಕ್ಸಿಮಮ್ 90% ಭೂಮಿ ಮೇಲೆ ಬರ್ತಕ್ಕಂತಹ ಜನ ತಿಳ್ಕೊಂಡಿತ್ತು. ಮತ್ತೆ ಅದೇ ರೀತಿ ಐತಿ 90% ಜನ. ಬಟ್ ಈ 10% ಏನೈತಿಲ್ಲ, ಈ 10% ಜನ ಏನ್ ಮಾಡ್ತಪ್ಪ ಇದೆಲ್ಲ ನಾವು ಬಿಟ್ಟು ಕಿಶನ್ ಇದೆಲ್ಲ ಕಾಟ್ ಹೊಡು ಕಿಶನ್ ಎಲ್ಲ ಕ್ಯಾನ್ಸಲ್ ಮಾಡಿ ಕಿಶನ್ ತಮ್ಮ ಒಂದು ಗೋಲ್ ನ ಫೋಕಸ್ ಮಾಡಿ ಕೆಲಸ ಮಾಡಿರ್ತಾರೆ. ಸೊ ಇನ್ನೇನ್ ಬೇರೆಪ್ಪ ಅಂದ್ರೆ ನಾವ್ ಯಾವತ್ತು ನಾ ಹೇಳಿದಿಲ್ಲ, ಹ್ಯಾಪಿ ಅಂದ್ರೆ ಸಂತೋಷವಾಗಿರ್ಬೇಕು, ಖುಷಿಯಾಗಿರ್ಬೇಕು. ಎಂಟರ್ಟೈನ್ಮೆಂಟ್ ಅಂದ್ರೆ ಯಾವತ್ತು ನಗ್ನಂತ ಇರ್ಬೇಕು, ಎಂಜಾಯ್ ಇರ್ಬೇಕು, ಮನೋರಂಜನೆ ಇರ್ಬೇಕು, ಓಕೆ, ಮತ್ತೆ ಎಂಜಾಯ್ ಇರ್ಬೇಕು, ಖುಷಿ ಇರ್ಬೇಕು. ನಮ್ಗೆ ಏನಾಗುತ್ತಪ್ಪ ಅಂದ್ರೆ ನಾವು ಟ್ರೇಡ್ ಹಾಕ್ದಾಗ ನಮಗೆ ಪ್ರಾಫಿಟ್ ಆಗುತ್ತ, ಓಕೆ. ಸೊ ಪ್ರಾಫಿಟ್ ಆಗುತ್ತೆ, ಲಾಲ್ಚಿ ಆಗ್ತೀವಿ ನಾವು, ಅಂದ್ರೆ ನಾವು ಅತಿ ಆಸೆ ಮಾಡ್ತೀವಿ, ಓಕೆ. ಈಗ ನೀವು ಚೋಕರಪ್ಪ ಟ್ರೇಡ್ ಹಾಕಿರ್ತದೆ ಗೊರಿ, ಓಕೆ. ಇದೇನಪ್ಪಾ ಅಂದ್ರೆ ಒಂದು 100 ರೂಪಾಯಿಗೆ ಹೋಗಿರ್ಬೇಕು, 100 ರೂಪಾಯಿ ಟ್ರೇಡ್ ಹಾಕಿರಿ. ಇದು 100 ರೂಪಾಯಿ ಏನಾಗುತ್ತಪ್ಪ ಅಂದ್ರೆ 140 ಹೋಗುತ್ತೆ, 140 160 ಹೋಗುತ್ತೆ, 160 180 ಹೋಗುತ್ತೆ. ಅಂದ್ರೆ ಸ್ಟಾರ್ಟಿಂಗ್ ಎಲ್ಲಿ ಮಾಡಿದ್ರು 100 ರೂಪಾಯಿದಿಂದ ಹೋಗಿ ಎಲ್ಲಿ ಬಂದಿತ್ತಪ್ಪ ಅಂದ್ರೆ 180 ಬಂದಿತ್ತು. ಬಟ್ ಇವ್ರು ಟ್ರೇಡ್ ತೆಗಿಯಂಗಿಲ್ಲ, ನೀವೇನ್ ಮಾಡೋದಿಲ್ಲ, ಟ್ರೇಡ್ ತೆಗಿಯ. ಇನ್ನೊಂದ್ ಸ್ವಲ್ಪ ಹೋಲಿ, ಇನ್ನೊಂದ್ ಸ್ವಲ್ಪ ಹೋಲಿ, ಇನ್ನೊಂದ್ ಸ್ವಲ್ಪ ಹೋಲಿ, ಇನ್ನೊಂದ್ ಸ್ವಲ್ಪ ಹೋಲಿ ತೆಗಿಸಿ ಏನ್ ಕೊಂಡಿರ್ತೀರಿ. ಇದು ಇನ್ನೊಂದ್ ಸ್ವಲ್ಪ ಇದ್ದು ಎಲ್ಲಿ ಬರುತ್ತಪ್ಪ ಅಂದ್ರೆ 80 180 160 ಬರುತ್ತೆ, 160 140 ಬರುತ್ತೆ, 140 100 ಬರುತ್ತೆ. 100 ಬಂದಾಗ ನೀವ್ ಏನ್ ಮಾಡ್ತೀಪ್ಪ ಅಂದ್ರೆ ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡಿ. ಈ 100 ಇದ್ದು 180 ಹೋಗಿದ್ದು ನಿಮಗೆ ಬಹಳ ಅನ್ಸಂಗಿಲ್ಲ. ಬಟ್ 180 ಇದ್ದು ರಿಟರ್ನ್ ರಿವರ್ಸ್ ಫಾಲೋಕೇಶನ್ ಏನ್ 100 ಬರುತ್ತಾ, ಈ 100 ಬಂದಾಗ ನಿಮ್ದು ಈಗೋನು ಹರ್ಟ್ ಆಗುತ್ತಾ, ನಿಮ್ದು ಹ್ಯೂಮನ್ ಬೇರೆ ಚಿಂಪಾಂಜಿ ಅಂದ್ರೆ ನಾನು ನಿಮಗೆ ಹೇಳಿಲ್ಲ ಏನಪ್ಪಾ ಅಂದ್ರೆ ಹ್ಯಾಪಿನೆಸ್ ಮತ್ತು ಎಂಜಾಯ್ಮೆಂಟ್ ಮತ್ತು ಎಂಟರ್ಟೈನ್ಮೆಂಟ್. ನಾವು ಬರೀ ಖುಷಿ ಬೇಕಿದೆ, ದುಃಖ ಬೇಡ. ನಾವು ಎಲ್ಲಿವರೆಗೂ ದುಃಖನ್ನ ನಾವು ಸ್ವೀಕಾರ ಮಾಡ್ತೀವಿ, ಸ್ವೀಕಾರ ಮಾಡಂಗಿಲ್ಲ, ಅಥವಾ ದುಃಖ ನಾವು ಎಲ್ಲಿವರೆಗೂ ಸ್ವೀಕಾರ ಮಾಡಂಗಿಲ್ಲ, ನಾವು ಯಾವ್ದು ಜೀವನದಲ್ಲಿ ಏನನ್ನು ಅಚೀವ್ ಮಾಡಂಗಿಲ್ಲ. ಅದು ಎಲ್ಲಿ ಬೇಕಾದಿರ್ಬೋದು, ಯಾವ್ದು ಬೇಕಾದ ಒಂದು ಫೀಲ್ಡ್ ಅಲ್ಲಿ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಎಜುಕೇಶನ್ ಇರ್ಬೋದು, ಜಾಬ್ ಇರ್ಬೋದು, ಕಾಂಪಿಟೇಷನ್ ಎಕ್ಸಾಮ್ ಸ್ಟಡಿ ಮಾಡೋದು ಇರ್ಬೋದು, ಮನಿ ಒಳಗ ಸಂಬಂಧಿಕರನ್ನ ಬ್ಯಾಲೆನ್ಸ್ ಮಾಡೋದಾಗಿರ್ಬೋದು, ಅಥವಾ ಸ್ಟಾಕ್ ಮಾರ್ಕೆಟ್ ಕೆಲಸ ಮಾಡೋದು ಆಗಿರ್ಬೋದು. ನಾವು ಎಲ್ಲಿವರೆಗೆ ದುಃಖನ ಸ್ವೀಕಾರ ಮಾಡಂಗಿಲ್ಲ ಅಲ್ಲಿವರೆಗೂ ನಾವು ಸಕ್ಸಸ್ ಆಗುದಿಲ್ಲ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ 180 ಇದ್ದು ಪ್ರೈಸ್ 100 ಬಂದಾಗ ನೀವು ಏನ್ ಮಾಡ್ತೀವಪ್ಪ ಅಂದ್ರೆ 180 ಇದ್ದು ರಿಟರ್ನ್ 100 ಬಂದಪ್ಪ ಅಂದ್ರೆ ನಾವು 180 ಹೋಗೋದ್ರ ವೇಟ್ ಮಾಡೋದಕ್ಕೆ ಕುಂಡಿರ್ತೀವಿ. 180 100 ಇದ್ದು 120 ಹೋಗುತ್ತೆ, 120 130 ಹೋಗುತ್ತೆ, ಮತ್ತೆ ರಿಟರ್ನ್ ಏನಾಗುತ್ತಪ್ಪ 90 ಬಂದ್ಬಿಡುತ್ತೆ. 90 ಬರೋದು ನಿಮ್ಗೆ ಜಾಸ್ತಿ ಏನಾಗುತ್ತಪ್ಪ ಅಲ್ಲಿ ದುಃಖ ನಿಮ್ಗೆ ತಳ್ಕೊಳಕ್ ಆಗುದಿಲ್ಲ. ನಾವೇ ಹೇಳಿದಿಲ್ಲ, ನಿಮ್ಗೆ ಏನ್ಬೇಕಪ್ಪ ಅಂದ್ರೆ ಸಂತೋಷ, ಖುಷಿ, ಮನರಂಜನೆ. 90 ಹೋದ್ರೆ ನಿಮ್ಗೆ ದುಃಖ ಜಾಸ್ತಿ ಆಯ್ತಪ್ಪ, ನಿಮ್ಗೆ ತಳ್ಕೊಳಕಲ್ಲ, ಪಟಕ್ ನೀವು ಇಲ್ಲಿ ತೆಗಿಯಂಗಿಲ್ಲ. ಲಾಸ್ ನಾಗ ನೀವು ಇಲ್ಲಿ ತೆಗಿಲೂ ಇಲ್ಲ, ಪ್ರಾಫಿಟ್ ನಾಗ ನೀವು ಇಲ್ಲಿ ತೆಗಿಲೂ ಇಲ್ಲ. ಇಲ್ಲಿ ನೀವು ನಡವಳಿಕೆ ಮಾಡ್ತೀವಪ್ಪ ಸಿಕ್ಕಾಕೊಂಡ್ಬಿಡ್ತೀವಿ. ಈ ನಡವಳಿಕೆ ಸಿಕ್ಕಾಕೊಂಡ ನಿಮ್ಗೆ ಏನಾಗ್ತಪ್ಪ ಮೈಂಡ್ ಟೆನ್ಷನ್ ಜಾಸ್ತಿ ಆಗ್ತದೆ. ಟೆನ್ಷನ್ ಜಾಸ್ತಿ ಆಗೋಣ ನೀವು ಸರಿಯಾಗಿ ಥಿಂಕ್ ಮಾಡಕ್ಕಾಗಲ್ಲ. ಅಲ್ಲಿ ನೀವು ಲಾಸ್ ತೆಗಿಲ್ಲ, ಅದಕ್ಕೆ ಏನಾಗುತ್ತಪ್ಪ 90 70 ಬರುತ್ತೆ, ಓಕೆ, 70 50 ಬರುತ್ತೆ, 50 30 ಬರುತ್ತೆ, 30 ಬಂದದ್ದು 100 ಬಂದ್ಬಿಡುತ್ತೆ ಕ್ಲಾಸ್. ನೋಡಿ ಇಲ್ಲಿ ಗೊತ್ತಪ್ಪ ಅಂದ್ರೆ 90 80 50 30 10. ಎಲ್ಲಿಂದ ನಾವು ಸ್ಟಾರ್ಟ್ ಮಾಡಿದ್ವಿ 100 ಇಂದ 140 160 180 ಹೋಗಿ ರಿಟರ್ನ್ 180 ಇಂದ 160 140 100 ರಿಟರ್ನ್ 90 70 50 30 10. ಏನಾಯ್ತು ಇಲ್ಲಿ ಯಾಕೆ ನಾವು ಈ ರೀತಿ ಆಯ್ತಪ್ಪ ಅಂದ್ರೆ ನಮ್ದು ಬಿಹೇವಿಯರ್, ನಮ್ದು ಈಗೋನೆಸ್ ಇಂದ, ಓಕೆ, ನಮ್ದು ಬಿಹೇವಿಯರ್ ಮತ್ತು ನಮ್ದು ಈಗೋನೆಸ್ ಇಂದ ಏನಾಯ್ತಪ್ಪ ಅಂದ್ರೆ ನಮ್ಗೆ ಇಲ್ಲಿ ಲಾಸಸ್ ಆಯ್ತು. ಪ್ರಾಫಿಟ್ ಆಗಿದ್ದನ್ನ ನಾವು ಲಾಸ್ ಮಾಡ್ಕೊಂಡ್ವಿ, ಓಕೆ. ನಾವು ಡೈರೆಕ್ಟ್ ಲಾಸ್ ಆಗಿಲ್ಲ, ನಾವು ಏನ್ ಮಾಡಿಪ್ಪ ಅಂದ್ರೆ ಪ್ರಾಫಿಟ್ ಇರ್ತಕ್ಕಂಥ ಟ್ರೇಡ್ ಅನ್ನು ನಾವು ಲಾಸ್ ಕನ್ವರ್ಟ್ ಮಾಡಿವಿ. ಯಾಕಪ್ಪ ಅಂದ್ರೆ ನಮ್ದು ಇರ್ತಕ್ಕಂಥ ಈಗೋ, ನಮಗಿರ್ತಕ್ಕಂಥ ಒಂದು ಬಿಹೇವಿಯರ್. ಯಾವ ಬಿಹೇವಿಯರ್ ಅಪ್ಪ ಅಂದ್ರೆ ನಾವೇ ಹೇಳಿದ್ದೇನೆ, ಹ್ಯಾಪಿನೆಸ್ ಮತ್ತು ಎಂಜಾಯ್ಮೆಂಟ್ ಮತ್ತು ಎಂಟರ್ಟೈನ್ಮೆಂಟ್. ನಾವು ಸ್ಯಾಡ್ನೆಸ್ ಅನ್ನ, ಓಕೆ, ಎಲ್ಲಿವರೆಗೆ ನಾವು ಹಗ್ ಮಾಡಂಗಿಲ್ಲ, ಎಲ್ಲಿವರೆಗೆ ನಾವು ಸ್ವೀಕಾರ ಮಾಡಂಗಿಲ್ಲ, ಅಲ್ಲಿವರೆಗೆ ನಮಗೆ ಇದೇ ರೀತಿ ಇರುತ್ತೆ. ಇದೇ ರೀತಿ ನಾವು ಟ್ರೇಡ್ ಮಾಡ್ಕೋತೀವಿ, ಯಾವ್ದು ದಿನ ಮಾಡ್ಕೋತಿದ್ದಪ್ಪ ನಮ್ಗೆ ಎಂದೂ ಪ್ರಾಫಿಟಬಲ್ ಆಗಲ್ಲ. ನಿಮಗೆ 1 ಲಕ್ಷ ರೂಪಾಯಿ ಕೊಟ್ಟರು ನಿಮ್ಗೆ ಪ್ರಾಫಿಟಬಲ್ ಆಗಲ್ಲ, 10,000 ಕೊಟ್ಟರು ಮಾಡ್ಕೊಳ್ಳೋದಾಗಲ್ಲ, 10 ಕೋಟಿ ಕೊಟ್ಟರು ನಿಮ್ಗೆ ಮಾಡ್ಕೊಳ್ಳೋದಾಗುದಿಲ್ಲ. ಇಲ್ಲಿ ಮೇನ್ ಇಂಪಾರ್ಟೆಂಟ್ ನೋಡ್ರಿ, ಸ್ಟಾಕ್ ಮಾರ್ಕೆಟ್ ನಾವು ಪ್ರಾಫಿಟಬಲ್ ಆಗ್ಬೇಕಿತ್ತಪ್ಪ ಮೇನ್ ಇಂಪಾರ್ಟೆಂಟ್ ಇನ್ನೊಂದು ಏನೋ 11 ಪಾಯಿಂಟ್ಸ್ ಬರ್ದಿದೆ ಇಲ್ಲಿ. ಈ 100 ಪಾಯಿಂಟ್ಸ್ ಇಂಪಾರ್ಟೆಂಟ್. ಈ ಮನಿ ಅಂತಕ್ಕಂಥದ್ದು ಏನಿದಿಲ್ಲ, ಫಾರ್ ಎಕ್ಸಾಂಪಲ್, ಓಕೆ, ಈ ಮನಿ ಅಂದ್ರೆ ಏನಪ್ಪಾ ಅಂದ್ರೆ ಕ್ಯಾಪಿಟಲ್, ನಾವೇನ್ ದುಡ್ಡು ಅಂತೀವಲ್ಲ, ಓಕೆ. ಈ ದುಡ್ಡು ಅಂತಕ್ಕಂಥದ್ದು ಜಸ್ಟ್ ಒಂದು ಟೂಲ್ ಇದೆ ಅಷ್ಟೇ, ಓಕೆ. ಇದು ಒಂದು ಸ್ಟಾಕ್ ಮಾರ್ಕೆಟ್ ನಾವು ಪ್ರಾಫಿಟಬಲ್ ಅದೀಪ ಅಂತ ಶೋ ಮಾಡ್ಲಾಕ್ ಇರ್ತಕ್ಕಂಥ ಒಂದು ಟೂಲ್ ಇದೆ. ಯಾವುದು? ಮನಿ ಅಥವಾ ಕ್ಯಾಪಿಟಲ್.
ಇನ್ನೊಂದ್ಸತಿ ಅಂತ ಹೇಳ್ರಿ, ನಾವು ಸ್ಟಾಕ್ ಮಾರ್ಕೆಟ್ ಪ್ರಾಫಿಟಬಲ್ ನಾವು ಅದೀವಿ ಅಂತ ಕಿಶಿಂದ ಶೋ ಮಾಡ್ಲಕ್ ಇರ್ತಕ್ಕಂಥ ಒಂದು ಟೂಲ್ ಯಾವ್ದಪ್ಪ ಅಂದ್ರೆ ಮನಿ ಅಥವಾ ಕ್ಯಾಪಿಟಲ್. ಬಟ್ ನಮಗೆ ಸ್ಟಾಕ್ ಮಾರ್ಕೆಟ್ ಇಂಟರ್ಡೇ ಟ್ರೇಡಿಂಗ್ ಒಳಗ ನಾವು ಸಕ್ಸಸ್ ಆಗ್ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಗೆ ಮೇನ್ ಇಂಪಾರ್ಟೆಂಟ್ ಬೇಕಾಗಿರ್ತಕ್ಕಂಥದ್ದು ಇವೇನಪ್ಪ ಅಂದ್ರೆ 11 ಪಾಯಿಂಟ್ಸ್ ಇಂಪಾರ್ಟೆಂಟ್ ಇರುತ್ತೆ. ಮನಿ ಅಲ್ಲ, ಇವು 11 ಪಾಯಿಂಟ್ಸ್ ಅನ್ನು ನಾವು ಮಾಸ್ಟರ್ ಮಾಡ್ಕೊಂಡ್ರೆ ಇಲ್ಲಿ ಮನಿ ಇರ್ತಕ್ಕಂಥ ಟೂಲ್ ಇಂದ ನಾವು ಪ್ರಾಫಿಟಬಲ್ ಅದೀವಿ ಅಂತ ಕಿಶಿ ನಾವು ಮತ್ತೊಬ್ಬರಿಗೆ ಸಮಾಜಕ್ಕೆ ಶೋ ಅಪ್ ಮಾಡ್ಬೋದು. ಇಲ್ಲಿ ಮೇನ್ ಇಂಪಾರ್ಟೆಂಟ್ ಮೈಂಡ್ ಸೆಟ್ ಬಹಳ ಇಂಪಾರ್ಟೆಂಟ್ ಇರ್ತದೆ. ಯಾಕಪ್ಪ ಅಂದ್ರೆ ಮಾರ್ಕೆಟ್ ಒಳಗ ಯಾವತ್ತೂ ಕ್ಯಾಂಡಲ್ಸ್ಟಿಕ್ ಆಗ್ಲಿ ಅಥವಾ ಕ್ಯಾಪಿಟಲ್ ಆಗ್ಲಿ ನಮ್ಗೆ ಪ್ರಾಫಿಟಬಲ್ ಮಾಡಂಗಿಲ್ಲ. ನಾವು ಪ್ರಾಫಿಟಬಲ್ ಮಾಡೋದೇ ಮೈಂಡ್ ಸೆಟ್. ನಾವು ಯಾವ ಮೈಂಡ್ ಸೆಟ್ ಇಟ್ಕೊಂಡು ನಾವು ಕೆಲಸ ಮಾಡ್ತೀವಿ ಅದು ಬೇಸ್ ಮೇಲೆ ನಾವು ಏನಾಗ್ತಪ್ಪ ಅಂದ್ರೆ ಇಲ್ಲಿ ನಾವು ಪ್ರಾಫಿಟಬಲ್ ಟ್ರೇಡ್ ಆಗ್ತೀವೋ ಏನ್ ಇಲ್ಲೋ, ಅಥವಾ ಆ ಟ್ರೇಡ್ ಲಾಸ್ ಆಗ್ತೀವೋ ಅಥವಾ ಪ್ರಾಫಿಟ್ ಆಗುತ್ತೋ ಅದಕ್ಕೆ ಡಿಸೈಡ್ ಮಾಡ್ತೀವಿ. ಇಲ್ಲಿ ನಾವು ಯಾವತ್ತೂ ಒಂದು ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಟ್ರೇಡ್ ಮಾಡ್ಬೇಕು. ಓಕೆ, ಯಾವತ್ತೂ ನಾವು ಯಾವತ್ತೂ ನೆಗೆಟಿವ್ ಒಂದು ನೆಗೆಟಿವ್ ಇಟ್ಕೊಂಡ್ ನಾವು ನೆಗೆಟಿವ್ ಆಟಿಟ್ಯೂಡ್ ನಾವು ಕೆಲಸ ಮಾಡಿದ್ವಪ್ಪ ಅಂದ್ರೆ ನೆಗೆಟಿವ್ ಒಂದು ಥಿಯರಿ ನಾವು ಕೆಲಸ ಮಾಡಿದ್ವಪ್ಪ ಅಂದ್ರೆ ಇಲ್ಲಿ ನಾನು ಮೊದಲೇ ಹೇಳಿದ್ನಲ್ಲ 100 ಇಂದ 180, 180 10. ಅದೇ ರೀತಿ ಏನಾಗತ್ತಪ್ಪ ಅಂದ್ರೆ ಇಲ್ಲಿ ನೆಗೆಟಿವ್ ಮೈಂಡ್ ಸೆಟ್ ನಾವು ಕೆಲಸ ಮಾಡಿದ್ವಪ್ಪ ಅಂದ್ರೆ ನಮ್ಗೆ ಯಾವ್ದು ಸರಿಯಾಗಿ ಟ್ರೇಡ್ ಸಿಗಂಗಿಲ್ಲ. ಒಂದೇದು ಟ್ರೇಡ್ ಸಿಕ್ಕಿದ್ದು ಪ್ರಾಫಿಟಬಲ್ ಆಗಿದ್ದು ಕೂಡ ನಾವು ಏನ್ ಮಾಡ್ಕೋತೀವಿ, ಲಾಸ್ ಮಾಡ್ಕೋತೀವಿ. ಯಾಕಪ್ಪ ನಮ್ಗೆ ಮನಸ್ಥಿತಿನೇ ನೆಗೆಟಿವ್ ಐತಿ. ಎಲ್ಲಿವರೆಗೂ ನಮ್ಗೆ ಮನಸ್ಥಿತಿ ನೆಗೆಟಿವ್ ಇರ್ತೈತಿ ನಾವು ಅಲ್ಲಿ ಸರಿಯಾಗಿ ಥಿಂಕ್ ಮಾಡಕ್ ಆಗಂಗಿಲ್ಲ, ನಮ್ಗೆ ಖುಷಿ ಬರಂಗಿಲ್ಲ. ನಾವ್ ಅದಕ್ಕೆ ಏನ್ ಮಾಡ್ತೀವಪ್ಪ ಅಂದ್ರೆ ಸಣ್ಣ ಪುಟ್ಟ ನಾವು ಗೋಲನ್ನ ನಾವು ಇಟ್ಕೋಬೇಕು. ಫುಲ್ ನಾವು ಒಂದರ ಫುಲ್ ಒಂದರ ನಾವು ಬಿಲಿಯನರ್ ಆಗ್ತೀವಿ, ರಾಜ ಆಗ್ತಂದ್ರೆ ಇಲ್ಲಿ ಆಗಕ್ ಸಾಧ್ಯನೇ ಇಲ್ಲ. ಅಂತ ಏನು ಮೈಂಡ್ ಸೆಟ್ ಇಟ್ಕೊಂಡು ಇಲ್ಲಿ ಬಂದಿರಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಬಿಟ್ಕೇಶನ್ ಬೇರೆ ಜಾಬ್ ಮಾಡೋದು ಬೆಟರ್. ನಿಮ್ ಲೈಫ್ಗೂ ಚಲೋ, ನಿಮ್ ಫ್ಯಾಮಿಲಿಗೂ ಚಲೋ. ಓಕೆ, ಸೊ ಇಲ್ಲಿ ನಾವು ಮೈಂಡ್ ಸೆಟ್ ಯಾವ ರೀತಿ ಇಟ್ಕೋಬೇಕಪ್ಪ ಅಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೊಂಡು ನಾವೇನು ಕೆಲಸ ಮಾಡ್ಬೇಕು. ಇವತ್ತು ನಿಮ್ಗೆ ಒಂದು ಟ್ರೇಡ್, ಇವತ್ತು ನೀವು 5 ಟ್ರೇಡ್ ಫಾರ್ ಎಕ್ಸಾಂಪಲ್ ತಗೋರಿ, ನೀವು ಇವತ್ತು 5 ಟ್ರೇಡ್ ತಗೊಂಡ್ರಿ ತಗೋರಿ, 5ಕ್ಕೆ ಲಾಸ್ ಹೋಗ್ಬಿಟ್ಟು ಬಿಡ್ತೀರಿ, ಹೋಗ್ಬಿಡ್ರಿ. ನೆಕ್ಸ್ಟ್ ಡೇ ಏನಾಯ್ತಿ, ಯಾಕಪ್ಪ ಅಂದ್ರೆ ಸ್ಟಾಕ್ ಮಾರ್ಕೆಟ್ ಅಂತಕ್ಕಂಥದ್ದು ಲೈಫ್ ಟೈಮ್ ಇರುತ್ತೆ. ಓಕೆನಾ, ಇದು ಸ್ಟಾಕ್ ಮಾರ್ಕೆಟ್ ಅಂತಕ್ಕಂಥದ್ದು ಏನೈತಿ, ಲೈಫ್ ಟೈಮ್ ಇರುತ್ತೆ. ನೀವು ಹೋದ್ರು ಸ್ಟಾಕ್ ಮಾರ್ಕೆಟ್ ಇರುತ್ತೆ, ನಿಮ್ ಮಕ್ಳು ಸತ್ರು ಸ್ಟಾಕ್ ಮಾರ್ಕೆಟ್ ಇರುತ್ತೆ, ನಿಮ್ ತಂದೆ ಸತ್ರು ಸ್ಟಾಕ್ ಮಾರ್ಕೆಟ್ ಇರುತ್ತೆ, ನಿಮ್ ಮಕ್ಳು ಮೊಮ್ಮಕ್ಳು ಸತ್ರು ಸ್ಟಾಕ್ ಮಾರ್ಕೆಟ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಎಲ್ಲಿ ಹೋದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಒಳಗ ನಾವು ಬಾ ಮಾಡಿ ಕೆಲವೊಂದಿಷ್ಟು ರೂಲ್ಸ್ ರೆಗ್ಯುಲೇಷನ್ ಚೇಂಜ್ ಆಗ್ಬೋದು, ಬಟ್ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಇರುತ್ತೆ. ಓಕೆ, ಯಾಕೆ ಅಲ್ಲೇ ಇರುತ್ತಪ್ಪ ಅಂದ್ರೆ ಇಡೀ ಬಿಸ್ನೆಸ್ ಮಾಡಕ್, ದೊಡ್ಡ ಬಿಸ್ನೆಸ್ ಮಾಡಕ್, ರನ್ ಮಾಡ್ಲಕ್ ಕ್ಯಾಶ್ ಕೌ ಬೇಕಾಗುತ್ತೆ, ಕ್ಯಾಶ್ ಫ್ಲೋ ಬೇಕಾಗುತ್ತೆ. ಆ ಕ್ಯಾಶ್ ಫ್ಲೋ ಸಿಗ್ತಕ್ಕಂಥದ್ದೇ ಒಂದು ಮೇನ್ ಟೂಲ್ ಯಾವ್ದಪ್ಪ ಅಂದ್ರೆ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್. ಸೊ ಹಾಗಾಗಿ ಸ್ಟಾಕ್ ಮಾರ್ಕೆಟ್ ಅಲ್ಲೇ ಬರಲಿಲ್ಲ. ಏನ್ ಮಾಡ್ರಪ್ಪ ಅಂದ್ರೆ ಡೈಲಿ ತುಸು ಸಣ್ಣ ಗೋಲ್ ಮಾಡ್ಕೊತ ಹೋಗ್ರಿ. ಒಂದ್ ದಿನದಾಗ ಪೂರಾ ಕರೋಡ್ಪತಿ ಹಾಕ್ಬೇಕಪ್ಪ ಅಂದ್ರೆ ಇಲ್ಲಿ ಆಗಕ್ ಚಾನ್ಸನೇ ಇಲ್ಲ, ಆಗುದು ಇಲ್ಲ ನೀವು. ಓಕೆನಾ, ಸೊ ಅದಕ್ಕೆ ಏನ್ ಮಾಡ್ರಪ್ಪ ಅಂದ್ರೆ ಚೆನ್ನಾಗಿ ಸ್ವಲ್ಪ ಪಾಸಿಟಿವ್ ಆಟಿಟ್ಯೂಡ್ ಇಟ್ಕೊಂಡು ಕೆಲಸ ಮಾಡೋದು ಒಳ್ಳೇದು. ನೆಗೆಟಿವ್ ಇಟ್ಕೊಂಡು ಮಾಡೋದಪ್ಪ ಅಂದ್ರೆ ಗ್ಯಾರಂಟಿ ಲಾಸಸ್ ಆಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂದ್ರೆ ಪೇಷನ್ಸ್. ಎಲ್ಲದಕ್ಕಿಂತ ಮೇನ್ ಇಂಪಾರ್ಟೆಂಟ್ ಅಂದ್ರೆ ಪೇಷನ್ಸ್. ನಮ್ಮ ಕನ್ನಡದಲ್ಲಿ ಹೇಳ್ತಾರಲ್ಲ, ತಾಳ್ಮೆ ಇದ್ದವನು ಬಾಳಿ ಅನ್ನೋ ತಕ್ಷಣ, ತಾಳ್ಮೆ ಇದ್ದವನು ಬಾಳಿ ಅಂತ ತಕ್ಷಣ ಹಿರಿಯರು ಸುಮ್ಮನೆ ಹೇಳಿಲ್ಲ. ಈಗ ಸ್ಟಾಕ್ ಮಾರ್ಕೆಟ್ ಅದೇ ರೀತಿ ಕೆಲವೊಬ್ರು ಏನಪ್ಪ, ವಾರೆನ್ ಬಫೆಟ್ ವರ್ಡ್ಸ್ ಬೆಸ್ಟ್ ಇನ್ವೆಸ್ಟರ್ ವಾರೆನ್ ಬಫೆಟ್ ಏನ್ ಹೇಳ್ತಾರಪ್ಪ ಅಂದ್ರೆ ನಿಮ್ದು ಪೋರ್ಟ್ಫೋಲಿಯೋ 50% ಬರೋ ತನಕ, ಓಕೆ, ನಿಮ್ದು ಪೋರ್ಟ್ಫೋಲಿಯೋ 50% ನಿಮ್ದು ಬಂದಾಗೂ ಕೂಡ, ನೀವು 50% ಡೌನ್ ಆದಾಗೂ ಕೂಡ ನೀವು ನಿಮ್ ಪೋರ್ಟ್ಫೋಲಿಯೋದಾಗ ನೀವು ನಿಂತಿದ್ದೀವಪ್ಪ ಅಂದ್ರೆ, ನೀವು ತೆಗಿಲಾಗ ನಿಂತೀವಪ್ಪ ಅಂದ್ರೆ ನೀವು ಪ್ರಾಫಿಟಬಲ್ ಇನ್ವೆಸ್ಟರ್ ಆಗ್ತೀರಿ. ಒಂದಲ್ಲ ಒಂದ್ ದಿವಸ ಮೇಲೆ ಹೋಗೇ ಹೋಗ್ತೈತಿ. ಯಾಕಪ್ಪ ಸ್ಟಾಕ್ ಮಾರ್ಕೆಟ್ ಡೌನ್ ಆಗಂಗಿಲ್ಲ, ಮೇಲ್ಗಡೆ ಹೋಗಿದೆ. ಎಷ್ಟೇ ಕೆಳಗಡೆ ಬಂದ್ರು ಮಾರ್ಕೆಟ್ ಒಂದು ದಿವಸ ಮಾರ್ಕೆಟ್ ಮೇಲ್ಗಡೆ ಹೋಗಬೇಕು. ಓಕೆನಾ, ಅದೇ ರೀತಿಯಾಗಿ ಪೇಷನ್ಸ್ ಅನ್ನ ನಾವು ನೋಡ್ಕೋಬೇಕು. ಇಂಟರ್ಡೇ ಟ್ರೇಡಿಂಗ್ ಒಳಗ ಪೇಷನ್ಸ್ ಬಹಳ ಇಂಪಾರ್ಟೆಂಟ್ ಐತಿ. ಯಾಕಪ್ಪ ಅಂದ್ರೆ ಇಲ್ಲಿ ನಮ್ಗೆ ಸೆಷನ್ಸ್ ಇರ್ತಾವ. ಓಕೆನಾ, ಮಾರ್ಕೆಟ್ ಎಷ್ಟಕ್ಕೆ ಓಪನ್ ಆಗುತ್ತಪ್ಪ ಅಂದ್ರೆ 9:15 ಮಾರ್ಕೆಟ್ ಓಪನ್ ಆಗಿ ಸಾಯಂಕಾಲ 3:30 ನಮ್ಗೆ ಏನಾಗತ್ತಪ್ಪ ಅಂದ್ರೆ ಮಾರ್ಕೆಟ್ ರನ್ನಿಂಗ್ ಇರುತ್ತೆ. ಈ ಒಂದು ಟೈಮ್ ನಲ್ಲಿ ಏನ್ ಮಾಡ್ಕೋಪ್ಪ ಅಂದ್ರೆ ಸುಮಾರು 6-6:30 ಗಂಟೆ ಆಗುತ್ತದೆ. ಓಕೆನಾ, ಈ 6:30 ಗಂಟೆ ಒಳಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ಈ 6:30 ಗಂಟೆ ಒಳಗ ನಾವ್ ಏನ್ ಮಾಡ್ಬೇಕಪ್ಪ, ಸ್ವಲ್ಪ ಪೇಷನ್ಸ್ ಕೊಡ್ಬೇಕು. ನಾವು ಪೇಷನ್ಸ್ ಕೊಡ್ಕೊಂಡು ಸರಿಯಾಗಿ ಪಾಸಿಟಿವ್ ಮೈಂಡ್ ಸೆಟ್ ನಾವು ಕೆಲಸ ಮಾಡಿದ್ವಪ್ಪ ಅಂದ್ರೆ, ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡಿದ್ವಪ್ಪ ಅಂದ್ರೆ ನಮ್ಗೆ ಸರಿ ಸುಮಾರು ಒಂದ್ ದಿವಸ ಒಂದು 5 ಟ್ರೇಡ್ ಸಿಕ್ಕವಪ್ಪ ಅಂದ್ರೂ ಕೂಡ ನಮಗೆ ಇದ್ರೊಳಗ ಮ್ಯಾಕ್ಸಿಮಮ್ ಪ್ರಾಫಿಟ್ ಆಗೋ ಚಾನ್ಸ್ ಇರ್ತದೆ. ಆದ್ರೆ ನಾವು ಪೇಷನ್ಸ್ ಇಟ್ಕೋಬೇಕು. ಮಾರ್ಕೆಟ್ ಸಡನ್ ಆಗಿ ಒಂದು ರೆಡ್ ಕ್ಯಾಂಡಲ್ ಆದ ಕೂಡಲೇ ನಾವು ಫುಡ್ ತಗೋದು ಅಥವಾ ಗ್ರೀನ್ ಕ್ಯಾಂಡಲ್ ಆದ ಕೂಡಲೇ ನಾವು ಆಲ್ ತಗೊಂಡು ಮಾಡ್ಬಾರ್ದು. ಅಂದ್ರೆ ಮಾರ್ಕೆಟ್ ಎಲ್ಲಿದೆ, ಯಾವ ಸ್ಥಳದಲ್ಲಿದೆ, ಯಾವ ಪೊಸಿಷನ್ ಇದೆ, ಮಾರ್ಕ್ಡೌನ್ ಇದೆಯೋ, ಮಾರ್ಕ್ಡೌನ್ ಐತೆಯೋ ಅಥವಾ ಅಕಾಮಿಡೇಷನ್ ಐತೋ, ಆ ಮಾರ್ಕಪ್ ಐತೋ ಅಥವಾ ಡಿಸ್ಟ್ರಿಬ್ಯೂಷನ್ ಅಲ್ಲಿ ಐತೆ, ಪೇಸಸ್ ಅನ್ನು ನೋಡ್ಕೊಂಡು ಕೆಲಸ ಮಾಡ್ಬೇಕು. ಎಷ್ಟು ನಮ್ಗೆ ಪೇಷನ್ಸ್ ಇರುತ್ತಾ ಅಷ್ಟು ನಿಮ್ಗೆ ಪ್ರಾಫಿಟಬಲ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ಪೇಷನ್ಸ್ ಅಪ್ಪ ಅಂದ್ರೆ ಲಾಸ್ ಇದ್ದಾಗ ಪೇಷನ್ಸ್ ಅಲ್ಲ, ಲಾಸ್ ಇದ್ದಾಗ ಪೇಷನ್ಸ್ ಇರಬೇಕು. ಎಷ್ಟು ಪೇಷನ್ಸ್ ಇರ್ಬೇಕು, ಲಾಸ್ ಕಟ್ ಮಾಡಿದ ಕೂಡೂ ಪೇಷನ್ಸ್ ಇರ್ಬೇಕು.
ಲಾಸ್ ಐತೆ ಪೇಶನ್ಸ್ ಹೇಳ್ಯಾರ ಅಂತ ಹೇಳಿ ಜೀರೋ ಆಗುತ್ತೆ ಕೊಡೋದಿಲ್ಲ ಒಂದು ಸ್ಟಾಕ್ ಅಥವಾ ಒಂದು ಪ್ರೀಮಿಯಂ. ಸಡನ್ ಆಗಿ ನೀವು ಏನು ರಿಸ್ಕ್ ಮ್ಯಾನೇಜ್ಮೆಂಟ್ ಮಾಡಿರ್ತಿರಲ್ಲ ಅದು ಪ್ರಕಾರ ಸಡನ್ ಆಗಿ ತೆಗಿಬೇಕು. ಓಕೆನಾ. ನೆಕ್ಸ್ಟ್ ಏನಪ್ಪಾ ಫ್ಲೆಕ್ಸಿಬಿಲಿಟಿ ನೇಚರ್. ಫ್ಲೆಕ್ಸಿಬಿಲಿಟಿ ನೇಚರ್ ನಾವೇ ಹೇಳ ಊಸವಳ್ಳಿ ತರ ಇರ್ಬೇಕು. ಊಸವಳ್ಳಿ ತರ. ಓಕೆ. ನಾವು ಜಡ ವಸ್ತು ಕೆಲವರು ಇರ್ತಾರ ನೋಡ್ರಿ, ನಿಮ್ಮ ಮನಿ ಒಳಗಾಗ್ಲಿ ಮೂರಾಗ್ಲಿ ಕೆಲವರು ಏನಂತಪ್ಪ ಹಿರಿಯರು ಬಹಳ ಹುಮ್ಮರ್ ಇರ್ತಾರ. ಅಂದ್ರೆ ಅವ್ರು ಹೇಳ್ದಂಗ ಮಾಡ್ಬೇಕು, ಅವ್ರು ಹೇಳ್ದಂಗೆ ಆಗ್ಬೇಕು, ಅವ್ರು ಹೇಳ್ದಂಗ ಮಾಡ್ಲಿಕ್ಕಪ್ಪ ಅಂದ್ರೆ ಅವ್ರು ಏನು ಕೆಲಸ ಮಾಡಂಗಿಲ್ಲ, ಯಾರೋ ಮಾತು ಕೇಳಂಗ. ಆ ರೀತಿ ಅಂತ ಒಂದು ಮನಸ್ಥಿತಿ ಇದ್ದವರು ಇಲ್ಲಿ ಸ್ಟಾಕ್ ಮಾರ್ಕೆಟ್ ಬರಕ ಅವ್ರು ಕಂಪಲ್ಸರಿ ಲಾಸ್ ಆಗ್ತಾರೆ. ಯಾಕಂದ್ರೆ ಅವ್ರು ಮೈಸೂರೇ ಚಲೋ ಇರಂಗಿಲ್ಲ, ಒಂದೇದ ನೆಗೆಟಿವ್ ಇರ್ತದ, ಈಗೋ ಜಾಸ್ತಿ ಇರುತ್ತೆ. ಫ್ಲೆಕ್ಸಿಬಿಲಿಟಿ ನೇಚರ್ ಇರಂಗಿಲ್ಲ. ಫ್ಲೆಕ್ಸಿಬಿಲಿಟಿ ನೇಚರ್ ರಬ್ಬರ್ ತರ. ರಬ್ಬರ್ ತರ ಹೆಂಗಪ್ಪ ಅಂದ್ರೆ ಈ ರೀತಿ ಸ್ವಲ್ಪ ಕೆಲವೊಂದು ಟೈಮ್ ಕೂಗ್ತಿರ್ಬೇಕು, ಕೆಲವೊಂದು ಟೈಮ್ ನಾವು ಈ ರೀತಿ ಹೀಗ್ತಿರ್ಬೇಕು, ಮತ್ತೆ ಸ್ವಲ್ಪ ಕೂಗ್ತಿರ್ಬೇಕು. ಈ ಒಂದು ರೀತಿ ಒಂದು ಮನಸ್ಥಿತಿ ಇರ್ಬೇಕು. ಹಿಗ್ಗೋದು ಕೂಗೋದು, ಹಿಗ್ಗೋದು ಕೂಗೋದು ಎರಡು ರೀತಿ ನಾವು ಏನಪ್ಪಾ ಅಂದ್ರೆ ಸ್ಪ್ರಿಂಗ್ ಇದ್ದಾಗ ನಾವು ಕೆಲಸ ಮಾಡ್ತಿರ್ಬೇಕು. ಓಕೆನಾ. ಅದೇ ನಾ ಹೇಳ್ದಿನ ಒಂದು ಯೂಟರ್ನ್ ಹೊಡಿತಕ್ಕಂಥ ಸಂದರ್ಭದಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನ್ಯೂಟ್ರಲ್ ಇದ್ದಾಗ ಅಕಸ್ಮಾತ್ ತಿಳ್ಕೊಳ್ಳಿ ಮಾರ್ಕೆಟ್ ಕೆಳಗೆ ಬಂದೈತಿ, ನಾವು ಪುಡ್ ತೊಗೊಂಡ್ವಿ, ಮಾರ್ಕೆಟ್ ಮ್ಯಾಕ್ ಹೊಂಟೈತೆ ನಮ್ಗೆ ಗೊತ್ತ ಆಯ್ತು, ಸ್ವಲ್ಪ ಸಿಗ್ನಲ್ ನಮ್ಗೆ ಸಿಕ್ತಪ್ಪ ಅಂದ್ರೆ ನಾವ್ ಹೇಳ್ಬೇಕು ಇದು ಸ್ಟಾಕ್ ಇದು ಟ್ರೇಡ್ ಅನ್ನ ಕಟ್ ಮಾಡಿ ಡೈರೆಕ್ಟ್ ಆಗಿ ನಾವು ನ್ಯೂಟ್ರಲ್ ಟ್ರೇಡ್ ತೊಗೊಳಕ್ ರೆಡಿ ಇರ್ಬೇಕು. ಇದು ಒಂದು ನೇಚರ್ ಅನ್ನ ನಾವು ಬೆಳೆಸ್ಕೋಬೇಕು. ಇಲ್ಲ ಸ್ಟಾಕ್ ಮಾರ್ಕೆಟ್ ನಾವು ಸಡನ್ ಆಗಿ ಯಾರೇ ಒಂದ್ ಬಂದ್ ಕಿಶನ್ ಇವತ್ತು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡ್ಕೊಂಡು ಕಿಶನ್ ಡೈರೆಕ್ಟ್ ಟ್ರೇಡ್ ಮಾಡಕ್ ನಾವು ಪ್ರಾಪರ್ಟಿ ಟ್ರೇಡ್ ಆಗ್ತದೆ ಅಂತಂದ್ರೆ ಯಾರಿಗೂ ಆಗುದಿಲ್ಲ. ಮೊದಲು ಇದು ಏನ್ ಮಾಡ್ಕೋಪ ಇಷ್ಟೆಲ್ಲ ನಾವು ಪಾಯಿಂಟ್ಸ್ ಅನ್ನ ಸೈಕಾಲಜಿ ಮಾಸ್ಟರ್ ಮಾಡ್ಕೋಬೇಕು. ನಾವ್ ಇದನ್ನ ಹೇಳ್ಕೊಪ್ಪ ಟ್ರೇಡ್ ಹಾಕೋದನ್ನ, ಲಾಸ್ ತಗೋದನ್ನ, ರಿವರ್ಸ್ ಟ್ರೇಡ್ ಹಾಕೋದನ್ನ, ಲಾಂಗ್ ಟ್ರೇಡ್ ಅನ್ನ ಹೋಲ್ಡ್ ಮಾಡೋದನ್ನ, ಇದನ್ನ ನಾವು ಡೈಲಿ ಟ್ರೇಡ್ ಮಾಡಿ 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 ಹ್ಯಾಬಿಟ್ ಅನ್ನ ಬೆಳೆಸ್ಕೋಬೇಕು. ಹ್ಯಾಬಿಟ್ ಎಷ್ಟು ಜಾಸ್ತಿ ನಾವು ಬೆಳೆಸ್ಕೊತ ಹೋಗ್ತೀವಿ ಅಷ್ಟು ಜಾಸ್ತಿ ನಮಗೆ ಏನಾಗ್ತಪ್ಪ ಪ್ರಾಫಿಟಬಲ್ ಜಾಸ್ತಿ ಆಗ್ತದೆ ಚಾನ್ಸಸ್ ಇರ್ತವೆ. ವಿತೌಟ್ ನಮ್ಗೆ ಹ್ಯಾಬಿಟ್ ನಮ್ಗೆ ಏನು ಮಾಡಕ್ ಆಗೋದಿಲ್ಲ. ಓಕೆ. ಅದಕ್ಕೆ ಯಾರು ಹೇಳ್ತಾರಪ್ಪ, ಒಬ್ಬ ಸೈಕಾಲಜಿಸ್ಟ್ ಯಾರು ಹೇಳ್ತಾರಪ್ಪ ಅಂದ್ರೆ ಹ್ಯಾಬಿಟ್ ರನ್ಸ್ ಯುವರ್ ಲೈಫ್. ಏನ್ ಹೇಳ್ತಾರಪ್ಪ ಅಂದ್ರೆ ಹ್ಯಾಬಿಟ್ಸ್ ರನ್ಸ್ ಯುವರ್ ಲೈಫ್. ಸಬ್ ಕಾನ್ಸಿಯಸ್ ಮೈಂಡ್ ಹೋಗೋದು ಅದೇ ಹೇಳ್ತಾರೆ, ಸೈಕಾಲಜಿಸ್ಟ್ ಕೂಡ ಅದೇ ಹೇಳ್ತಾರೆ. 90% ನಮ್ ಲೈಫ್ ಎಲ್ಲಿಂದ ರನ್ ಆಗುತ್ತಪ್ಪ ಅಂತಂದ್ರೆ 90% ಲೈಫ್ ಎಲ್ಲಿಂದ ರನ್ ಆಗುತ್ತೆ, ಸಬ್ ಕಾನ್ಸಿಯಸ್ ಮೈಂಡ್ ರನ್ ಆಗುತ್ತೆ. 5% ಅಥವಾ 10% ಮಾತ್ರ ಏನಾಗುತ್ತಪ್ಪ ಅಂತಂದ್ರೆ ಕಾನ್ಸಿಯಸ್ ಮೈಂಡ್ ಇಂದ ರನ್ ಆಗುತ್ತೆ. ಈ ಒಂದು 90% ಸಬ್ ಕಾನ್ಸಿಯಸ್ ಮಾಡಪ್ಪ ಹ್ಯಾಬಿಟ್ ಗಳನ್ನ ಮಾಡ್ಕೋಬೇಕು. ಹ್ಯಾಬಿಟ್ ಗಳನ್ನ ಮಾಡ್ಕೋಬೇಕು. ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಇಂಟರ್ನೆಟ್ ಏನ್ ಮಾಡ್ಬೇಕು ಮೊದಲ ಕೆಲವೊಂದಿನ ಸಬ್ ಕಾನ್ಸಿಯಸ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಎಷ್ಟು ಕೆಲಸ ಮಾಡ್ತಾರೆ. ಯಾಕಂದ್ರೆ ಅವರು ಎಲ್ಲಿ ತನಕ ಸಬ್ ಕಾನ್ಸಿಯಸ್ ಒಳಗ ನಿಮ್ದು ಪಾಸಿಟಿವ್ ಅಟಿಟ್ಯೂಡ್, ಫ್ಲೆಕ್ಸಿಬಿಲಿಟಿ ನೇಚರ್, ಮೈಂಡ್ ಸೆಟ್, ಪೇಷನ್ಸ್, ರಿಸ್ಕ್ ಮ್ಯಾನೇಜ್ಮೆಂಟ್ ನಿಮ್ಗೆ ಬಿಹೇವಿಯರ್ ನೀವು ಇಲ್ಲಿ ತನಕ ಸೆಟ್ ಮಾಡ್ಕೊಂಡ್ ಬರಂಗಿಲ್ಲ, ಇಲ್ಲಿ ತನಕ ಹ್ಯಾಬಿಟ್ ಅನ್ನ ಡೆವಲಪ್ ಮಾಡ್ಕೊಂಡ್ ಬರಂಗಿಲ್ಲ, ಅಲ್ಲಿ ನೀವು ಟ್ರೇಡರ್ ಆಗುದಿಲ್ಲ. ಯಾಕಂದ್ರೆ ಕೆಲವರು ನಾವು ಹಿಸ್ಟ್ರಿಯನ್ನು ತೆಗೆದುಕೊಂಡು ಹೋದಾಗ ಕೆಲವು ಟ್ರೇಡರ್ಸ್ 7-8 ವರ್ಷ ತನಕ ಲಾಸ್ ಆಗಿದಾರ. 7-8 ವರ್ಷ ತನಕ ಲಾಸ್ ಆಗಿದ್ರೆ ಬಟ್ 8ನೇ ವರ್ಷಕ್ಕೆ ಅವ್ರಿಗೆ ಹ್ಯಾಬಿಟ್ ರೆಡಿ ಮಾಡ್ಕೊಂಡ್ ಬಂದಾರಲ್ಲ, 9 ವರ್ಷಕ್ಕೆ 8 ವರ್ಷದ ಲಾಸ್ ಅವ್ರು ಕವರ್ ಮಾಡ್ಯಾರ, ಆ 9 ವರ್ಷಕ್ಕೆ 10 ವರ್ಷದ ಮುಂದಿನೂ ಅವರು ಪ್ರಾಫಿಟಬಲ್ ಮಾಡಿರ್ತಾರೆ. ಬಟ್ ಅದಕ್ಕೆ ಏನಾಗ್ತದಪ್ಪ ಅವಾಗಿನ ಟೈಮ್ನಾಗ ಯಾಕೆ ಲೇಟ್ ಆಗ್ತದಪ್ಪ, ಈ ರೀತಿ ಯಾರು ಏನು ಹೇಳೋರು ಇರ್ದಿಲ್ಲ. ಈ ರೀತಿ ನಾನು ನಿಮ್ಗೆ ಏನ್ ಹೇಳ್ತಾ ಇದ್ದೀನಲ್ಲ ಇದನ್ನ, ಈ ರೀತಿ ಅವರು ಯಾರೂ ಇರ್ಲಿಲ್ಲ ಅವಾಗ. ಡಿಸ್ಕೌಂಟ್ ಬ್ರೋಕರ್ಸ್ ಇರ್ಲಿಲ್ಲ. ಓಕೆ. ಈ ರೀತಿ ಇಂಟರ್ನೆಟ್ ಜಾಸ್ತಿ ಇರ್ಲಿಲ್ಲ ಅವಾಗ. ಡಿಜಿಟಲ್ ನಾವು ಮಾರ್ಕೆಟ್ ಮಾಡ್ಲಕ್ ಬರ್ತಿರ್ಲಿಲ್ಲ ಅವಾಗ. ಏನ್ ಮಾಡ್ತಪ್ಪ ಎಲ್ಲ ಪೇಪರ್ ಮಾಡ್ಬೇಕಾಗಿತ್ತು. ಸೊ ಈ ಪೇಪರ್ ಮಾಡ್ತಕ್ಕ ಸಂದರ್ಭದಲ್ಲಿ ಈ ರೀತಿ ಯಾವುದು ಇದ್ದಿಲ್ಲ. ಯಾವುದೇ ಸ್ಟಾಕ್ ಮಾರ್ಕೆಟ್ ಬಗ್ಗೆ ಮಾಡ್ಬೇಕಾದ್ರೆ ಸ್ವಲ್ಪ ಎಲ್ಲಾನು ಸ್ವಂತ ತಿಳ್ಕೊಂಡು ಮಾಡ್ಬೇಕಾಗಿತ್ತು. ಬಟ್ ಈಗ ಆ ರೀತಿ ಇಲ್ಲ. ಎಲ್ಲಾನು ಏನಾಗುತ್ತಪ್ಪ ನಿಮ್ಮ ಕೈ ಒಳಗೆ ಇದೆ, ಮೊಬೈಲ್ ಇದೆ, ಇಂಟರ್ನೆಟ್ ಇದೆ, ಡಿಮ್ಯಾಟ್ ಅಕೌಂಟ್ ಫ್ರೀದಾಗ ಮಾಡ್ಬೋದು, ಡಿಜಿಟಲ್ ಇದೆ. ಓಕೆ. ಎಷ್ಟೋ ಲೆಕ್ಚರ್ಸ್ ಇದಾವ. ನಮ್ದು ನೀವು ಲೆಕ್ಚರ್ ನಿಮ್ಗೆ ಇಷ್ಟ ಆಗ್ಲಿಕ್ಕೆ ಬೇರೆ ಯಾವ್ದಾದ್ರು ಲೆಕ್ಚರ್ ಕೂಡ ಹೋಗಿ ನೋಡ್ಬೋದು. ಬಟ್ ಇಲ್ಲಿ ಏನಪ್ಪಾ ಮೇನ್ ಕೊಡಪ್ಪ ಎಲ್ಲೇ ಹೋಗಿ ಏನೇ ಕಲೀರಿ ಕರೆಕ್ಟ್ ಆಗಿ ಕಲೀರಿ. ನಂದೇ ನೋಡ್ಬೇಕಂತಿಲ್ಲ, ಮುಕ್ತಾವ್ ನೋಡ್ಬೇಕಂತಿಲ್ಲ. ಓಕೆ. ನೀವು ಯಾವ್ದು ಬೇಕಾದ ಎಕ್ಸ್ಟ್ರಾ% ನೋಡ್ರಿ, ಬಟ್ ನೋಡ್ಕಿಸಿಂದ ಕರೆಕ್ಟ್ ಆಗಿ ಕಲೀರಿ. ಅಲ್ಲಿವರೆಗೂ ನಿಮ್ಗೆ ಏನೂ ಹೋಗುದಿಲ್ಲ. ಇನ್ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಪಾಯಿಂಟ್ ಗ್ರಾಟಿಟ್ಯೂಡ್. ಈ ಗ್ರಾಟಿಟ್ಯೂಡ್ ಅಪ್ಪ ಅಂದ್ರೆ ಕೃತಜ್ಞತಾ ಭಾವನೆ. ಕೃತಜ್ಞತಾ ಭಾವನೆ ಕೂಡ ನಮಗೆ ಬಹಳ ಜಾಸ್ತಿ ಇರುತ್ತೆ. ಫಸ್ಟ್ ಈ ಕೃತಜ್ಞತಾ ಭಾವನೆ ಅಂದ್ರೆ ಏನಪ್ಪಾ, ಇದೇನು ಕೃತಜ್ಞತಾ ಭಾವನೆ, ಇಲ್ಲಿ ಒಳಗೆ ಎಷ್ಟೇ ಬಂದಂಗ ಆಯ್ತಪ್ಪ ಅಂತ ಅನ್ಕೋಬಿಡ್ರಿ. ಕೃತಜ್ಞತಾ ಭಾವನೆ ಅಪ್ಪ ಅಂದ್ರೆ ನಾವು ಕಡಿಮೆ ಪಾಯಿಂಟ್ಸ್ ಸಿಕ್ಕಾಗೂ ಕೂಡ ಅಥವಾ ನಮಗೆ ಕಡಿಮೆ ಪ್ರಾಫಿಟ್ ಆದಾಗ ಕೂಡ ನಾವು ಸ್ಯಾಟಿಸ್ಫ್ಯಾಕ್ಷನ್ ಆಗೋದನ್ನ ಮೊದಲು ಕಲಿಬೇಕು. ನಮಗೆ ಇವತ್ತು 100 ರೂಪಾಯಿ ಸಿಕ್ತಾ, ನಮಗೆ ಹ್ಯಾಪಿ ಇರ್ಬೇಕು. ನಾಳೆ ಏನಾಗುತ್ತಪ್ಪ ಅಂದ್ರೆ 500 ರೂಪಾಯಿ ಸಿಕ್ತಾ, ಓಕೆ ನಾವು ಹ್ಯಾಪಿ ಇರ್ಬೇಕು. ನೆಕ್ಸ್ಟ್ ಮಂತ್ ಏನಪ್ಪಾ ಆಗ್ತದ 200 ರೂಪಾಯಿ ಸಿಕ್ತಾ, ಓಕೆ ನಾವು ಹ್ಯಾಪಿ ಇರ್ಬೇಕು. ನೆಕ್ಸ್ಟ್ ಮಂತ್ ನಮ್ಗೆ ಅಥವಾ ನೆಕ್ಸ್ಟ್ ಡೇ 50 ಸಿಕ್ತಾ, ಹ್ಯಾಪಿ ಇರ್ಬೇಕು. ನೆಕ್ಸ್ಟ್ 100 ಸಿಕ್ತಾ, 1000 ಸಿಕ್ತಾ, ಓಕೆ ಹ್ಯಾಪಿ ಇರ್ಬೇಕು. ಸೊ ಇದೇನಾಗುತ್ತಪ್ಪ ಡೈಲಿ ಏನಾಗುತ್ತಪ್ಪ ಅಂದ್ರೆ ಫಿಕ್ಸ್ ಪ್ರಾಫಿಟ್ ಇರಂಗಿಲ್ಲ ಅಥವಾ ಫಿಕ್ಸ್ ಲಾಸ್ ಇರಂಗಿಲ್ಲ. ಏನಿರುತ್ತಪ್ಪ ಅಂದ್ರೆ ಒಂದಿವ್ಸ ಕಡಿಮೆ ಇರುವಂತ, ಒಂದ್ ಸ್ವಲ್ಪ ಜಾಸ್ತಿ ಇರುತ್ತಾ, ಒಂದ್ ಸ್ವಲ್ಪ ಜಾಸ್ತಿ ಇರುತ್ತೆ, ಒಂದ್ ಸ್ವಲ್ಪ ಪೂರ ಕಡಿಮೆ ಇರುತ್ತೆ, ಒಂದ್ ದಿವಸ ಬಹಳ ಜಾಸ್ತಿ ಇರುತ್ತೆ. ಸೊ ಈ ಒಂದು ಕಡಿಮೆ
ಒಂದು ಸಣ್ಣ ಸಣ್ಣ ತುಕಡಿಗಳನ್ನ ನಾವು ಪ್ರಾಫಿಟ್ ಮಾಡ್ಕೊಂಡಿಸಿಂದ ಈ ಒಂದು ಹ್ಯಾಪಿ ಮಾಡೋದನ್ನ ಹ್ಯಾಬಿಟ್ ಅನ್ನು ನಾವು ಮಾಡ್ಕೋತ ಹೋದಂಗ ನಮ್ಮ ಹತ್ರ ಕ್ಯಾಪಿಟಲ್ ಜಾಸ್ತಿ ಆಗಕ್ ಹೋದಂಗ ನಮ್ಮಲ್ಲಿ ಎಕ್ಸ್ಪೀರಿಯನ್ಸ್ ಜಾಸ್ತಿ ಆದಂಗೆ ಏನಾಗುತ್ತಪ್ಪ ಅಂದ್ರೆ ನಾವು ಪ್ರಾಫಿಟ್ ಟ್ರೇಡ್ ಗಳನ್ನ ನಾವು ಜಾಸ್ತಿ ಹೊತ್ತು ಹೋಲ್ಡ್ ಮಾಡ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಪಾಯಿಂಟ್ಸ್ ಇರೋದಪ್ಪ ಅಂದ್ರೆ ಇಟ್ಸ್ ಮ್ಯಾರಥಾನ್ ಗೇಮ್. ಸೊ ಮ್ಯಾರಥಾನ್ ಗೇಮ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಸೈಕ್ಲಿಸ್ಟ್ ಎಲ್ಲ ಅಥವಾ ಅಥ್ಲೆಟಿಕ್ಸ್ ಎಲ್ಲ ಓಡೋದಲ್ಲ. ಮ್ಯಾರಥಾನ್ ಅಪ್ಪ ಅಂದ್ರೆ ಲಾಂಗ್ ಜರ್ನಿ ಅದು. ಓಕೆ. ಮ್ಯಾರಥಾನ್ ಅಂದ್ರೆ ಲಾಂಗ್ ಜರ್ನಿ. ಸ್ಪ್ರಿಂಟ್ ಏನಪ್ಪ ಅಂದ್ರೆ ಶಾರ್ಟ್ 100 ಮೀಟರ್ 200 ಮೀಟರ್ 300 ಮೀಟರ್ 400 ಮೀಟರ್ ಅಷ್ಟೇ. ಬಟ್ ಇದು ಕಿಲೋಮೀಟರ್ ಗಟ್ಟಲೆ ಇದು. ಇದು ಮೀಟರ್, ಇದು ಕಿಲೋಮೀಟರ್. ನಮ್ಮ ಸ್ಟಾಕ್ ಮಾರ್ಕೆಟ್ ಹೆಂಗಿದಪ್ಪ ಅಂದ್ರೆ ಇದು ಕಿಲೋಮೀಟರ್ ಐತಿ, ಮೀಟರ್ ಅಲ್ಲ. ಓಕೆನಾ. ಈ ಮೀಟರ್ ಅಂತಕ್ಕಂಥದ್ದು ಇಂಟ್ರಾಡೇ ಒಳಗೆ ಬರ್ತಕ್ಕಂಥ ಪಾಯಿಂಟ್ಸ್. ಬಟ್ ಇಂಟ್ರಾಡೇ ಎಲ್ಲಿ ಬರುತ್ತೆ? ಕಿಲೋಮೀಟರ್ ಒಳಗೆ ಬರುತ್ತೆ. ಸೊ ಹೀಗಾಗಿ ನೀವ್ ಏನ್ ಮಾಡ್ಕಪ್ಪ ಅಂದ್ರ ಲಾಂಗ್ ಟರ್ಮ್ ಇರೋದ್ರಿಂದ ಇಟ್ಸ್ ಮ್ಯಾರಥಾನ್ ಗೇಮ್ ಅಂತ ನಿಮ್ಗೆ ಹೇಳಿ ಲೈಫ್ ಟೈಮ್ ಇರುತ್ತೆ. ನಾನು ಹೇಳಿದ್ರೆ ಲೈಫ್ ಟೈಮ್ ಸ್ಟಾಕ್ ಮಾರ್ಕೆಟ್ ನೀವು ಸಾಯಿರಿ, ನಿಮ್ಮ ಮಕ್ಕಳು ಸಾಯಿರಿ, ನಿಮ್ಮ ಅವ್ವ ಸಾಯಿರಿ, ಓಕೆ, ನಿಮ್ ತಾಯಿಯವರು ಸತ್ತರು, ನಿಮ್ಮ ಮಕ್ಕಳು ಸತ್ತರು, ನಿಮ್ಮ ಮೊಮ್ಮಕ್ಕಳು ಸತ್ತರು, ಅವ್ರ ಮೊಮ್ಮಕ್ಕಳು ಸತ್ತರು, ಸ್ಟಾಕ್ ಮಾರ್ಕೆಟ್ ಇರುತ್ತೆ. ಸ್ಟಾಕ್ ಮಾರ್ಕೆಟ್ ಎಲ್ಲಿ ಹೋಗಿಲ್ಲ. ಓಕೆ. ಸೊ ಮೊದಲು ನೀವು ನೋಡ್ಕಪ್ಪ ಅಂದ್ರೆ ಮೊದಲು ನೀವು ಕಲಿಬೇಕು. ಓಕೆ. ನೀವು ಒಂದರಿಂದಾಗ ಇವತ್ತು 1 ಲಕ್ಷ ರೂಪಾಯಿ ತಂದಿನಪ್ಪ ಅಂದ್ರೆ ತಗೋರಿ, ಒಬ್ಬರು ಬರ್ತಾರೆ. ಇವತ್ತು ನಾವು 1 ಲ್ಯಾಕ್ ತಂದಿವಿ. ಓಕೆ. ಈ 1 ಲ್ಯಾಕ್ ತಂದಿನಪ್ಪ ಅಂದ್ರೆ 1 ವರ್ಷದಾಗ ಇದನ್ನ 10 ಲಕ್ಷ ಮಾಡ್ತೀನಿ. ಇರಿ ಹೋಪ್ ಇರ್ಬೋದು. 1 ಲಕ್ಷ ಇದನ್ನ 10 ಲಕ್ಷ ಆಗ್ಬೋದು, ಅಥವಾ 50 ಲಕ್ಷ ಮಾಡತಕ್ಕಂಥದ್ದು ಜನ ಇದೆ, ಟ್ರೇಡರ್ಸ್ ಇದಾರೆ ಅಷ್ಟೇ. ಓಕೆ. ಅಥವಾ 1 ಲಕ್ಷದಿಂದ 1 CR ಮಾಡ್ತಕ್ಕಂಥವ್ರು. ಬಟ್ ಈ 1 ಲಕ್ಷದಿಂದ 10 ಲಕ್ಷ, 1 ಲಕ್ಷದಿಂದ 50 ಲಕ್ಷ, 1 ಲಕ್ಷದಿಂದ 1 CR ಮಾಡ್ತಕ್ಕಂಥ ಈ ಒಂದು ಮೈಂಡ್ ಸೆಟ್, ಈ ಒಂದು ಮೈಂಡ್ ಸೆಟ್ ಏನಿದೆಲ್ಲ, ಈ ಒಂದು ಎಕ್ಸ್ಪೀರಿಯನ್ಸ್ ಏನಿದೆಲ್ಲ ಸಡನ್ ಆಗಿ ಸ್ಟಾರ್ಟ್ ಮಾಡ್ಕೊಳ್ಳಿ ಯಾರಿಗೆ ಬರಂಗಿಲ್ಲ. ಇದರಿಂದ 5-6 ವರ್ಷದ ಎಕ್ಸ್ಪೀರಿಯನ್ಸ್ ಇರುತ್ತೆ. 5-6 ವರ್ಷದ ಎಕ್ಸ್ಪೀರಿಯನ್ಸ್ ಅವಾಗ ಮಾತ್ರ ಇದು ಬರತ್ತ. ಅದಕ್ಕೆ ನಾವು ಏನ್ ಮಾಡ್ಕಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ಲಾಂಗ್ ಆಗಿ ನಾವು ಥಿಂಕ್ ಮಾಡ್ಕೊಂಡು ಲಾಂಗ್ ಟರ್ಮ್ ನಾವು ಥಿಂಕ್ ಮಾಡ್ಕೊಂಡು ಇಲ್ಲಿ ನಾವು ಸ್ವಲ್ಪ ವರ್ಕ್ ಮಾಡಬೇಕು. ಓಕೆನಾ. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಇಮೋಷನ್ಸ್. ಈ ಇಮೋಷನ್ಸ್ ನಾವೇ ಹೇಳಿದ್ನಲ್ಲ, ಇಮೋಷನ್ಸ್ ಕಂಟ್ರೋಲ್. ಕೆಲವು ಏನ್ ಮಾಡ್ತಿರ್ತಾರಪ್ಪ ಅಂದ್ರೆ ಹ್ಯೂಮನ್ ಬಿಹೇವಿಯರ್ ಬಗ್ಗೆ ಒಳಗೆ ನಾ ಹೇಳಿದ್ ಮಾಡಿ. ಹ್ಯೂಮನ್ ಬಿಹೇವಿಯರ್ ಒಳಗೆ ನನಗೆ ಇಮೋಷನ್ಸ್ ಬಗ್ಗೆ ಹೇಳಿದ್ವಿ. ಏನ್ ಬೇಕು ಜಾಸ್ತಿ, ಕೆಲವು ಏನ್ ಜಾಸ್ತಿ ಬೇಕಪ್ಪ ಅಂದ್ರೆ ಹ್ಯಾಪಿನೆಸ್ ಬೇಕು, ಎಂಜಾಯ್ಮೆಂಟ್ ಬೇಕು, ಮತ್ತು ಎಂಟರ್ಟೈನ್ಮೆಂಟ್ ಬೇಕು. ಆದ್ರೆ ಸಫರ್ ಯಾರಿಗೆ ಬೇಡ? ಸಫರ್ ಅಥವಾ ಸ್ಯಾಡ್ ಯಾರಿಗೆ ಬೇಡ? ಟರ್ಬುಲೆನ್ಸ್ ಬೇಡ, ಹರ್ಡಲ್ಸ್ ಯಾರಿಗೆ ಬೇಡ? ಓಕೆ. ಸೊ ಯಾರು ಇವು ಎಲ್ಲ 4 ತೆಗೆದುಕೊಂಡಿರ್ತಾರ, ಯಾರು ಇದನ್ನ 4 ಸ್ವೀಕಾರ ಮಾಡಿದಾರ, ಅವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಅಚೀವರ್ಸ್ ಜಾಸ್ತಿ ಆಗಿರುತ್ತೆ. ಎಲ್ಲ ಫೀಲ್ಡ್ ಒಳಗ ಅಚೀವರ್ಸ್ ಆಗಿರ್ತಾರ. ಬರೀ ನಾವು ಇಲ್ಲಿ ಹ್ಯಾಪಿ ಆಗ್ಬೇಕು, ಎಂಟರ್ಟೈನ್ಮೆಂಟ್ ಆಗ್ಬೇಕು, ಎಂಜಾಯ್ ಆಗ್ಬೇಕಪ್ಪ ಅಂದ್ರೆ ನಾವು ಒಂದ್ ರೀತಿ ಏನಾಗ್ತಪ್ಪ ಅಂದ್ರೆ ಚಿಂಪಾಂಜಿನ ಮಾನವ ನಾವು ಚಿಂಪಾಂಜಿ ತರಾನೇ ಆಗ್ಬೋದು. ಮಾನವರಾಗಕ್ಕೆ ನಮಗೆ ಅವಕಾಶ ಸಿಗಲಿಲ್ಲ. ಇಲ್ಲಿ ಇಮೋಷನ್ಸ್ ಏನಪ್ಪಾ ಅಂದ್ರೆ ನಾವು ಟ್ರೇಡ್ ಹಾಕೋಣ, ನಾವು ಟ್ರೇಡ್ ಪ್ಲೇಸ್ ಮೇನ್ ಮಾಡ್ತೀವಿ. ಟ್ರೇಡ್ ಪ್ಲೇಸ್ ಮಾಡಿಕೊಳ್ಳಿ ನಾವು ಏನಾಗ್ತಪ್ಪ ಅಂದ್ರೆ ಇದು ಲಾಸ್ ಆಗ್ಲಕತ್ತಪ್ಪ ಅಂದ್ರೆ ನಾವು ದುಃಖ ಮಾಡ್ಕೋದಾಗ್ಲಿ, ಅಳೋದಾಗ್ಲಿ, ಅಥವಾ ಟೆನ್ಷನ್ ತಗೋದಾಗ್ಲಿ ನಾವು ಮಾಡ್ಕೋ ಕೂತಪ್ಪ ಅಂದ್ರೆ ಆ ಟೆನ್ಷನ್ ನಮ್ಗ ಸರಿಯಾಗಿ ಥಿಂಕ್ ಮಾಡಕ್ ಬರಂಗಿಲ್ಲ. ಈಗ ನೋಡ್ರಿ, ಆ ಯಾವುದೇ ಒಂದು ಸಿಚುವೇಶನ್ ದಲ್ಲಿ ನೀವು ಎಷ್ಟು ಕಾಮ್ ಆಗಿರ್ತೀರಿ, ಎಷ್ಟು ಶಾಂತವಾಗಿರ್ತೀರಿ, ಅಷ್ಟು ಡಿಸಿಷನ್ ತಗೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಒಂದೇ ನೀವು ಬಹಳ ಹೈಪರ್ ಟೆನ್ಷನ್ ಮಾಡ್ಕೊಂಡ್ರಪ್ಪ ಅಂದ್ರೆ ನಿಮ್ಗೆ ಡಿಸಿಷನ್ ತಗೋ ಕೆಪಾಸಿಟಿ ಇರಂಗಿಲ್ಲ, ಮತ್ತೆ ಚಾನ್ಸಸ್ ಆಗಂಗಿಲ್ಲ. ನೀವು ಲಾಸಸ್ ಸಾಲಾಕತ್ತಪ್ಪ, ಲಾಸಸ್ ಕಟ್ ಮಾಡಿ. ಓಕೆ. ನಿಮ್ಗೆ ಇಮೋಷನ್ಸ್ ಒಳಗ ನೀವು ಲಾಸಸ್ ಆಗ್ಲಾಕತ್ತ, ನೀವು ಕಟ್ ಮಾಡ್ಬಿಡ್ರಿ, ಇಟ್ಕೋತಿರತ್ತ. ಅಕಸ್ಮಾತ್ ತಿಳ್ಕೊರಿ, ಈಗ ಒಂದ್ 10,000 ರೂಪಾಯಿ ಅಂತ ತಿಳ್ಕೊರಿ ನಿಮ್ ಕಡೆ ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ. ಓಕೆ. ಒಂದ್ 10,000 ರೂಪಾಯಿ ಅದಾವ, ನೀವು ಒಂದು ಲಾಟೋ ಟ್ರೈ ಮಾಡ್ರಿ. ಈ ಒಂದು ಲಾಟೋ ಟ್ರೈ ಮಾಡಿದಾಗ ಏನಾಗತ್ತಪ್ಪ ಅಂದ್ರೆ ನೀವು ತಿಳ್ಕೊರಿ ಒಂದು 3,000 ರೂಪಾಯಿ ನೀವು ಯೂಸ್ ಮಾಡಿರಿ. ಓಕೆ. ಈ 10,000 ರೂಪಾಯಿ ನೀವು ಟ್ರೇಡ್ ಹಾಕ್ತೀರಿ. ಟ್ರೇಡ್ ಹಾಕೋಣ ಏನಾಗುತ್ತಪ್ಪ ಅಂದ್ರೆ ಫಸ್ಟಿಗೆ ಒಂದು 300 ರೂಪಾಯಿ ಪ್ರಾಫಿಟ್ ಆಗುತ್ತೆ. ಓಕೆ. 300 ರೂಪಾಯಿ ಪ್ರಾಫಿಟ್ ಇದ್ದು ಏನಾಗುತ್ತಪ್ಪ, ರಿಟರ್ನ್ ಏನಾಗುತ್ತಪ್ಪ ಅದು 0 ಬರುತ್ತೆ. 0 ಇದ್ದು 200 ರೂಪಾಯಿ ಲಾಸ್ ಆಗುತ್ತೆ. 200 ರೂಪಾಯಿ ಲಾಸ್ ಇದ್ದು 300 ರೂಪಾಯಿ ಲಾಸ್ ಆಗುತ್ತೆ. 300 ರೂಪಾಯಿ ಇದ್ದು 700 ರೂಪಾಯಿ ಲಾಸ್ ಆಗುತ್ತೆ. ಈ 700 ರೂಪಾಯಿ ಲಾಸ್ ಇದ್ದು 1,000 ರೂಪಾಯಿ ಲಾಸ್ ಆಗುತ್ತೆ. ನೀವೇನ್ ಮಾಡ್ತೀರಿ, ನಾವು ಫಸ್ಟಿಗೆ ಪ್ರಾಫಿಟ್ ತಗೊಂಡಿನಿ, ನಾ ಹಾಕಿದ ಟ್ರೇಡ್ ಕರೆಕ್ಟ್ ಐತಿ ಅಂತಕ್ಕಂಥ ಈಗೋ, ಕರೆಕ್ಟ್ ಐತಕ್ಕಂತ ಈಗೋ ನೀವು ಏನ್ ಮಾಡ್ತೀರಪ್ಪ ಅಂದ್ರೆ ಇಲ್ಲಿ ಹೋಲ್ಡ್ ಮಾಡ್ತೀರಿ. ಅದು 300 ಪ್ರಾಫಿಟ್ ಇರ್ತದ್ದು ಎಲ್ಲಿ ಬಂತಪ್ಪ ಅಂದ್ರೆ 0 ಬಂತು. 0ದಿಂದ 4 ಲಾಸ್ ಆಯ್ತು, 4ರಿಂದ 5 ಲಾಸ್ ಆಯ್ತು, 5ರಿಂದ 700 ಲಾಸ್ ಆಯ್ತು, 700ರಿಂದ 1,000 ಲಾಸ್ ಆಯ್ತು. ಇಲ್ಲಿ ನೀವು ತೆಗಿಬಹುದು. ಎಷ್ಟು ಚಾನ್ಸಸ್ ಇದಾವೆ ನೀವು ತೆಗಿಲಕ್? 1 ಚಾನ್ಸಸ್ ಇತ್ತು, 2 ಚಾನ್ಸಸ್ ಇತ್ತು, 3 ಚಾನ್ಸ್ ಇತ್ತು, 4 ಚಾನ್ಸ್ ಇತ್ತು, 5 ಚಾನ್ಸ್. 5 ಚಾನ್ಸ್ ಒಳಗೂ ಕೂಡ ನೀವು ಲಾಸ್ ಬುಕ್ ಮಾಡಲಿಲ್ಲ. ಇದು ಯಾರ ತಪ್ಪ? ನಿಮ್ದು ತಪ್ಪು. ಯಾಕಪ್ಪ ಅಂದ್ರೆ ನೀವು ಇಮೋಷನ್ಸ್ ಕಂಟ್ರೋಲ್ ಇಲ್ಲ. ಎಲ್ಲಿವರೆಗೆ ಇಮೋಷನ್ಸ್ ಕಂಟ್ರೋಲ್ ಆಗಲಿಲ್ಲ ಅಲ್ಲಿವರೆಗೂ ನೀವು ಇದೇ ರೀತಿ ಇರೋದು. ನನ್ ಮಗ ಹೇಳಿಲ್ಲ ಗ್ರಾಟಿಟ್ಯೂಡ್, ಸಣ್ಣ 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 ಪಾಯಿಂಟ್ಸ್ ನೀವು ಕ್ಯಾಪ್ಚರ್ ಮಾಡ್ಬೋದು. ಫಸ್ಟ್ 300 ಆಗಿತ್ತಾ, ನೀವು ತಗೊಳ್ ನಡೀತಾ 300 ರೂಪಾಯಿ ಉಳಿದೈತಿ ಪ್ರಾಫಿಟ್ ಆಗ್ತಿತ್ತು. 10,000 ಒಳಗ 3,000 ಒಳಗ 300 ರೂಪಾಯಿ 10% ರಿಟರ್ನ್ ಸಿಗ್ತೀರಿ.
ಎಷ್ಟು ಸಿಕ್ತದೆ 10% ರಿಟರ್ನ್ ಸಿಕ್ತು. ಬಟ್ ಇಲ್ಲಿ ನೀವು ಒಂದ್ ವೇಳೆ 1000 ರೂಪಾಯಿ ನೀವು ತೆಗೆದ್ರಪ್ಪ ಅಂದ್ರೆ 33% ಲಾಸ್ ಆಗತ್ತೆ ನಿಮ್ಗೆ. ಪ್ರಾಫಿಟ್ ಎಷ್ಟು ಬುಕ್ ಮಾಡ್ಬೋದಾಗಿತ್ತು 10%, ಲಾಸ್ ಎಷ್ಟು ತಗೊಂಡ್ರಿ 33%. ಎಲ್ಲಿವರೆಗೆ ನಿಮ್ದು ನೀವು ಪ್ರಾಫಿಟೇಬಲ್ ಆಗ್ತಕ್ಕಂಥ ಚಾನ್ಸಸ್ ಹೇಳ್ತಿದ್ದೇವೆ. ಇದು ಪ್ರಾಫಿಟೇಬಲ್, ಲಾಸ್ ಮೇಕಿಂಗ್ ಟ್ರೇಡರ್. ಇಲ್ಲಿ ಪರ್ಸೆಂಟೇಜ್ ಏನಾಗ್ತದೆ, ಪರ್ಸೆಂಟೇಜ್ ಯಾವ ರೀತಿ ಇರ್ಬೇಕಪ್ಪ ಅಂದ್ರೆ ಮೇಲೆ ಇರ್ಬೇಕು, ಜಾಸ್ತಿ ಇರ್ಬೇಕು. ಇಲ್ಲಿ ಪರ್ಸೆಂಟೇಜ್ ಏನಾಗಬೇಕಪ್ಪ ಅಂದ್ರೆ ಕಡಿಮೆ ಇರ್ಬೇಕು. ಒಂದ್ ವೇಳೆ ನೀವು ಈ ಪ್ರಾಫಿಟೇಬಲ್ ಟ್ರೇಡರ್ ಒಳಗ ಪರ್ಸೆಂಟೇಜ್ ನೀವು ಕಡಿಮೆ ಮಾಡ್ಕೊಂಡ್ರಿ ಅಥವಾ ಇಲ್ಲಿ ನೀವು ಜಾಸ್ತಿ ಮಾಡಿದ್ರಪ್ಪ ಅಂದ್ರೆ ನೀವು ಟೋಟಲ್ ಹೋಲ್ ಆಗಿ ಏನಾಗ್ತಪ್ಪ ಅಂದ್ರೆ ಲಾಸ್ ಮೇಕಿಂಗ್ ಟ್ರೇಡರ್ ಇರ್ತೀವಿ. ಓಕೆ, ಸೊ ಮೊದಲು ಏನಪ್ಪ ನಿಮ್ದು ಇಮೋಷನ್ಸ್ ಕಂಟ್ರೋಲ್ ಮಾಡ್ಬೋದು. ಟ್ರೇಡ್ ನಿಮ್ಗೆ ಲಾಸ್ ಆಗ್ಲಕ್ಕತ್ತ ಯಾರ ಬಗ್ಗೆ ತಿಳ್ಕೊಬೇಕು. ನಾನು ಮನೆ ನಾವು ಇಂಟರ್ನೆಟ್ ಟ್ರೇಡಿಂಗ್ ಮಾಡೋಕೈತಪ್ಪ, ನಮ್ದು ಮನಸ್ಥಿತಿ ಯಾವ ರೀತಿ ಇರಬೇಕು ಅಂದ್ರೆ ಪೂರಾ ಕ್ರೂಯಲ್ ಇರ್ಬೇಕು, ಬ್ರೂಟಲ್ ಇರ್ಬೇಕು. ಬ್ರೂಟಲ್ ನಮಗ ನೈಸ್ ಪರ್ಸನ್ ಆಗೋದು ಅವಶ್ಯಕತೆ ಇಲ್ಲ, ನಾವ್ ಯಾವ್ದಾದ್ರು ಚಲೋ ಆಗೋದು ಅವಶ್ಯಕತೆ ಇಲ್ಲ. ನಮ್ಗೆ ಇಲ್ಲಿ ಏನ್ ಬೇಕಪ್ಪ ಅಂದ್ರೆ ಬ್ರೂಟಲ್ ಸೇರಿ ಇಟ್ಕೊಂಡು, ಬ್ರೂಟಲ್ ಮನಸ್ಥಿತಿ ಇಟ್ಕೊಂಡು, ಅತ್ಯಂತ ಕ್ರೂರ ಮನಸ್ಥಿತಿ ಇಟ್ಕೊಂಡು ಸೀದಾ ನಾವು ಇಲ್ಲಿ ಕೆಲಸ ಮಾಡ್ಬೇಕು. ಸೀದಾ ನಮ್ಗೆ ಲಾಸ್ ಆಗತ್ತ ಸೀದಾ ಟ್ರೇಡ್ ಅನ್ನ ಕಟ್ ಮಾಡ್ಬೇಕು. ನೀವು ಕಟ್ ಮಾಡ್ಲಿಲ್ಲಪ್ಪ ಅಂದ್ರೆ ನೀವು ಇಲ್ಲಿ ನಿಮ್ಗೆ ಪೂರಾ ಏನಾಗುತ್ತಪ್ಪ ಅಂದ್ರೆ ಲಾಸ್ ಹೋಗುತ್ತೆ. 10% ಪ್ರಾಫಿಟ್ ಬೆಟರ್ ಇತ್ತು ಅಥವಾ 33% ಲಾಸ್ ಬೆಟರ್ ಇತ್ತು, ವಿಚಾರ ಮಾಡ. ಸೊ ಅದಕ್ಕೆ ನೀವ್ ಏನ್ ಮಾಡಪ್ಪ ಅಂದ್ರೆ ಇಮೋಷನ್ಸ್ ಇದ್ದಾಗ ಏನ್ ಮಾಡಪ್ಪ ಅಂದ್ರೆ ಲಾಸಸ್ ಅನ್ನ ಜಲ್ದಿ ಕಟ್ ಮಾಡ್ಕೊಂಡ್ರಿ. ಮತ್ತೆ ಅದೇ ರೀತಿಯಾಗಿ ಒಂದು ಟ್ರೇಡ್ ಏನಿರುತ್ತಪ್ಪ ಅಂದ್ರೆ ಮೇಲ್ಗಡೆ ಹೋಗ್ತಾ ಇರುತ್ತಾ, ನಿಮ್ಗೆ 10% ಪ್ರಾಫಿಟ್ ಕೊಡುತ್ತಾ, ನೆಕ್ಸ್ಟ್ ಸ್ವಲ್ಪ ಹೋಗ್ತಿಲ್ಲ ಮತ್ತೆ 15% ಕೊಡುತ್ತಾ, ಮತ್ತೆ ಸ್ವಲ್ಪ ಹೋದ್ರೆ 20% ಕೊಡುತ್ತಾ, ಇನ್ನೊಂದ್ ಸ್ವಲ್ಪ ಹೋದ್ರು 40% ಕೊಡ್ತಕ್ಕಂಥ ಚಾನ್ಸ್ ಇರುತ್ತೆ. ಬಟ್ ಇಲ್ಲಿ ನೀವು 40% ತನಕ ಹೋಲ್ಡ್ ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ನಿಮ್ಗೆ ಮೇನ್ ಇಂಪಾರ್ಟೆಂಟ್ ಏನ್ ಬೇಕಪ್ಪ ಅಂದ್ರೆ ನಿಮ್ಗೆ ಎಕ್ಸ್ಪೀರಿಯನ್ಸ್ ಬೇಕು. ಓಕೆ, ಈ ಎಕ್ಸ್ಪೀರಿಯನ್ಸ್ ನಿಮ್ಗೆ ಗೇನ್ ಆಗೋ ತನಕ ಈ 40% ನಿಮ್ಗೆ ಪರ್ಸೆಂಟೇಜ್ ಗೇನ್ ನಿಮಗೆ ಸಿಗಂಗಿಲ್ಲ. ಮೊದಲು ನಿಮ್ಗೆ 10%, 5%, 15%, 20% ಈ ರೀತಿ ನೀವು ಸಣ್ಣ ಪುಟ್ಟ ನೀವು ಗೇಮ್ ಮಾಡ್ಕೊತಾ ಹೋದ್ರೆ ನೀವು ಏನಾಗುತ್ತಪ್ಪ ಅಂದ್ರೆ ಸ್ವಲ್ಪ ಪ್ರಾಬ್ಲಮ್ ಟ್ರೇಡರ್ ಆಗ್ತೇವೆ. ಇದು ಲಾಸ್ಟ್ ಅಂಡ್ ಬೆಸ್ಟ್ ಹೌ ಯು ಥಿಂಕ್ ವೆನ್ ಯು ಆರ್ ಇನ್ ಲೂಸಿಂಗ್ ಟ್ರೇಡ್ ಆರ್ ಇನ್ ವಿನ್ನಿಂಗ್ ಟ್ರೇಡ್. ನಾವ ಹೇಳಿದ್ರೆ ಇಷ್ಟೊತ್ತ ನಾನು ಏನ್ ಎಲ್ಲಾ 10 ಪಾಯಿಂಟ್ಸ್ ಇದ್ನ ಅದೆಲ್ಲ 10 ಪಾಯಿಂಟ್ಸ್ ಅನ್ನ ಒಂದ್ರೊಳಗೆ ಹಾಕ್ಬಿಟ್ಟಿವಿ, ಒಂದ್ರ ಲೈನ್. ಹೌ ಯು ಥಿಂಕ್ ವೆನ್ ಯು ಆರ್ ಇನ್ ಲೂಸಿಂಗ್ ಟ್ರೇಡ್ ಆರ್ ವಿನ್ನಿಂಗ್ ಟ್ರೇಡ್. ನೀವು ಟ್ರೇಡ್ ಹಾಕಿದಾಗ ನೀವು ಹೆಂಗ್ ಥಿಂಕ್ ಮಾಡ್ತೀರಿ? ಓಕೆ, ನೀವು ಟ್ರೇಡ್ ಹಾಕಿದಾಗ ಯಾವ ರೀತಿ ಥಿಂಕ್ ಮಾಡ್ತೀರಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ನೋಡ್ಬೇಕು. ಕೆಲವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಟ್ರೇಡ್ ಹಾಕೋಣ, ಪ್ರಾಫಿಟ್ ಆಗ್ಲಕತ್ತಿತ್ತು ಅಂದ್ರೆ ಅದನ್ನ ಪ್ರಾಫಿಟ್ ಬುಕ್ ಮಾಡಂಗಿಲ್ಲ, ಇನ್ನೊಂದ್ ಸ್ವಲ್ಪ ಹೋಗ್ಲಿರ್ತಾರ. ಈಗ ತಗೋರಿ, ಈಗ 100 ರೂಪಾಯಿ ನೀವು ಹಾಕಿರ್ತೀರಿ. ಓಕೆ, ಅದು 100 ರೂಪಾಯಿ 180 ಇರುತ್ತೆ, 180 ಇರುತ್ತೆ. ಬಟ್ ಅದು 190 ಪಾಯಿಂಟಿಗೆ ರೆಸಿಸ್ಟೆನ್ಸ್ ಇರುತ್ತೆ. ಅಲ್ಲಿ ರೆಸಿಸ್ಟೆನ್ಸ್ ಇರುತ್ತೆ, ಹಿಟ್ ಆಕ್ಷನ್ ಬರೋ ಚಾನ್ಸ್ ಇರುತ್ತೆ, ಮತ್ತೆ ಮೇಲೆ ಹೋಗ್ಬೇಕಂದ್ರೆ ಚಾನ್ಸ್ ಇರುತ್ತೆ. ಡಿಪೆಂಡ್ ಅಪಾನ್ ಅದ ಟ್ರೇಡ್ ಮಾರ್ಕೆಟ್ ಏನು ಓಪನ್ ಆಗೈತಿ, ಯಾವ ರೀತಿ ಟ್ರೇಡ್ ಆಗ್ತದೆ ಅದ್ರ ಬಗ್ಗೆ ಆಗುತ್ತೆ. ಬಟ್ ಇಲ್ಲಿ 100 ರೂಪಾಯಿ 180 ಹೋದಾಗ ನಾವು ಏನ್ ಮಾಡಂಗಿಲ್ಲ, ಇಲ್ಲಿ ಪ್ರಾಫಿಟ್ ಬುಕ್ ಮಾಡಂಗಿಲ್ಲ. ಇಲ್ಲಿ 190 ಪ್ರಾಫಿಟ್ ಬುಕ್ ಮಾಡಂಗಿಲ್ಲ. ಏನಾಗುತ್ತಪ್ಪ 190 ಕೆಳಗೆ ಬರೋ ಚಾನ್ಸ್ ಅವಾಗ ನಾವು ಬುಕ್ ಮಾಡಂಗಿಲ್ಲ. ಯಾಕಪ್ಪ 180 ಹೋಗೈತಿ, 150 190 ಐತಿ, 190 ಬಂದ್ರೆ ನಾವು ತೆಗಿತೀವಿ ಅಂತ ಇಷ್ಟ. ನಮ್ಗೆ ಈ ಈಗೋ ಅಂತಕ್ಕಂಥದ್ದನ್ನ ನಾವು ಏನ್ ತೋರಿಸ್ತೀವಿ ಇಲ್ಲಿ ನಾವು ಲಾಸ್ ಆಗ್ತೀವಿ. ಇಲ್ಲಿ ವಿನಿಂಗ್ ಟ್ರೇಡ್ ಹೋಗೋ ಹಂಗೆ, ಇಲ್ಲಿ ಲೂಸಿಂಗ್ ಟ್ರೇಡ್ ವಿನಿಂಗ್ ಟ್ರೇಡ್ ಲೂಸ್ ಹೋಗೋ ಹಂಗೆ. ಈಗ 100 ರೂಪಾಯಿ ನಾವು ಟ್ರೇಡ್ ತೊಗೊಂಡಿದ್ವಿ, 80 ಬಂದಿರ್ತೀವಿ, ನಾವ್ ಏನ್ ಮಾಡ್ತೀವಪ್ಪ ಇನ್ನೊಂದ್ ಸ್ವಲ್ಪ ಮ್ಯಾಗ ಹೋಗೋದ್ ಬರ್ತೀವಿ. 80 ಏನಾಗುತ್ತೆ, 70 ಹೋಗುತ್ತೆ, ಇನ್ನೊಂದ್ ಸ್ವಲ್ಪ ಬರುತ್ತೆ, 60 ಬರುತ್ತೆ. ನಾವೇನ್ ಮಾಡ್ತೀವಿ ಅಂದ್ರೆ ಕ್ವಾಂಟಿಟಿ ಆಡ್ ಮಾಡ್ತೀವಿ. ಇನ್ನು ಕ್ವಾಂಟಿಟಿ ಆಡ್ ಮಾಡೋದ್ರಿಂದ ಈ 100 ರೂಪಾಯಿ 60 ಬಂದೈತಿ. ಇಲ್ಲಿ ಕ್ವಾಂಟಿಟಿ ಆಡ್ ಮಾಡೋದ್ರಿಂದ ಸ್ವಲ್ಪ ಮೇಲ್ಗಡೆ ಹೋದಾಗ ನಾವು ತೆಗಿಯಂಗಿಲ್ಲ. ಯಾಕಪ್ಪ 100 ತಗೊಂಡ್ವಿ, 100 ಮ್ಯಾಗ ಹೋದ ತೆಗಿಯೋ ತೆಗಿಸಿ ಕೊಡ್ತಾರೆ ಲಾಲ್ಚಿ. ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಲಾಲ್ಚಿ ಗ್ಯಾರಂಟಿ ಸ್ವಲ್ಪ ಕೃತಜ್ಞತೆ ಭಾಳ ತುಸು ಕಪ್ಚರ ನಮ್ಮ ನೋಡ್ರಿ. ಲಾಸ್ ಆಗುತ್ತ ನೋಡ್ರಿ, ಪ್ರಾಫಿಟಬಲ್ ಟ್ರೇಡ್ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಒಂದು ಟ್ರಿಕ್, ಸಿಂಪಲ್ ಟ್ರಿಕ್ ನೋಡ್ರಿ. 3 ತೆಗೆದು ಇದು ಒಂದು 0, ಇದು ಈ ಕಡೆ ಪ್ಲಸ್, ಇದು ಈ ಕಡೆ ಮೈನಸ್. ಓಕೆನಾ, ಇದು ಪ್ಲಸ್ ಬರುತ್ತಾ, ಇದು ಮೈನಸ್ ಬರುತ್ತೆ. ಯಾವ್ದೇ ಟ್ರೇಡ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ 0 ಸ್ಟಾರ್ಟ್ ಆಗುತ್ತೆ. ಎಕ್ಸಾಂಪಲ್ ಓಕೆನಾ, ಇಲ್ಲಿ ಪ್ಲಸ್ ಹೋಗಿರುತ್ತೆ, ಪ್ಲಸ್ ಹೋಗುತ್ತೆ, ಪ್ಲಸ್ ಹೋಗುತ್ತೆ, ಪ್ಲಸ್ ಹೋಗುತ್ತೆ, ಪ್ಲಸ್ ಹೋಗುತ್ತೆ, ಸ್ವಲ್ಪ ರಿಟರ್ನ್ ಬಂದ್ಬಿಡುತ್ತೆ. ರಿಟರ್ನ್ 0 ಬಂದ್ರೆ ಪಕ್ಕ ತಿಳಿತಿಲ್ಲ ಇಲ್ಲಿ. ಓಕೆ, 0 ಬಂದ್ರೆ ಟ್ರೇಡ್ ತಿಳಿತಿಲ್ಲ ಅಥವಾ 0 ಮೊದಲ ಟ್ರೇಡ್. ನೀವು ಏನ್ ಮಾಡ್ತೀರಿ, 0 ಹೋಗಿ ಉಲ್ಟಾ ಮೈನಸ್ ಬರ್ಲಕ್ ಸ್ಟಾರ್ಟ್ ಆಗುತ್ತೆ. ಮೈನಸ್ ಬರ್ಲಕ್ ಹೋದ್ರು ನೀವು ಟ್ರೇಡ್ ತೆಗಿ. ಯಾಕಪ್ಪ ನಿಮ್ಗೆ ಇಮೋಷನ್ಸ್ ಮತ್ತೆ ಇವು ಹರ್ಟ್ ಆಗ್ತದೆ. ಇಲ್ಲಿ ಆ ಮೈನಸ್ ಹೋಗಿ ಈ ಮೈನಸ್ ಹೋಗಿದ್ದು ಪೂರಾ 0 ಆಗ್ತದೆ, -0. ಆ -0 ಅದನ್ನ ತೆಗಿತೀರಿ, ಅವಾಗ ಪೂರಾ ನಮ್ಗೆ ಕ್ಯಾಪಿಟಲ್ ಡಮ್ ಆಗಿರ್ತೈತಿ. ನೀವೇನಪ್ಪ ನಿಮ್ದು ನೀವೇ ಬೈಕೋತೀರಿ, ನಿಮ್ದು ನೀವೇ ಹೊಡ್ಕೋತೀರಿ. ನಿಮ್ಗೆ ಸ್ವಲ್ಪ ಸ್ಟಾಕ್ ಮಾರ್ಕೆಟ್ ಅನ್ನು ಬರಂಗಿಲ್ಲ ಅಂತ ಅನ್ಕೋತೀರಿ. ಅದಕ್ಕೆ ಏನಾಗುತ್ತಪ್ಪ ಅಂದ್ರೆ
ಎಲ್ಲಿವರೆಗೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಬೇಕು, ನಿಮ್ಗೆ ಪಾಸಿಟಿವ್ ಅಟಿಟ್ಯೂಡ್ ಇರಬೇಕು, ನಿಮ್ಗೆ ಫ್ಲೆಕ್ಸಿಬಿಲಿಟಿ ನೇಚರ್ ಹೇಳಿದಿಲ್ಲ, ಫ್ಲೆಕ್ಸಿಬಿಲಿಟಿ ಪಟಕ್ಕೆ ಸಡನ್ ಆಗಿ ನಾವು ಉಸಿ ಒಳ್ಳಿತನ ಯೂಟ್ಯೂಬ್ ಹೊರಬಿಡ್ಬೇಕು. ಓಕೆನಾ? ಅದು ನಾವು ಲಾಸ್ ಹೋಗಿರ್ತೀವಿ, ಇಲ್ಲಿ ಜೀವನ ಟ್ರೇಡ್ ಹೋಗಿರ್ತಿ, ಲಾಸ್ ಸ್ವಲ್ಪ ಹೋಗುತ್ತಾ, ಸ್ವಲ್ಪ ಹೋಗುತ್ತಾ, ಸ್ವಲ್ಪ ಹೋಗುತ್ತಾ, ನಾವ್ ಮಾಡ್ತೀವಿ ಏನೋ ಸ್ವಲ್ಪ ಹೋಗಕ್ಕೆ ಪ್ಲಸ್ ಆಗಿ ತಗೊಂಡಿರ್ತೀವಿ. ಇಲ್ಲಿ ಲಾಸ್ ಎಷ್ಟು ಹೋಗಿದ್ದು ಇಷ್ಟು ಸ್ವಲ್ಪ ಬಂದಿದ್ದು ಸಮೀಪ ಆಗಿದ್ದ ಹೆಂಗಿಲ್ಲ, ಇಲ್ಲಿ ಹೇಗಿಲ್ಲ ಅವಾಗ ಏನಾಗುತ್ತಪ್ಪ, ಇಲ್ಲಿ ಹೋಗಿ ಜೀರೋಕ್ ಹೋಗಿ ಒಂದ್ ಸ್ವಲ್ಪ ಮೇಲ್ಗಡೆ ಹೋದಂಗ್ ಮಾಡಿ ರಿಟರ್ನ್ ಜೀರೋ ಹೋಗ್ಬೋದು. ಇದೇನು ನಾವು ಟ್ರೇಡ್ ಹೆಂಗಿಲ್ಲ, ಇದೇನು ಸಮಸ್ಯೆ ಇರುತ್ತೆ. ಸೊ ನಾವ್ ಇದೇನ್ ಬೇಕಪ್ಪ ಅಂದ್ರೆ ಟ್ರೇಡ್ ನಾವು ಹಾಕ್ತೀವಿ ಅಂದ್ರೆ, ಓಕೆ, ನಾವು ಟ್ರೇಡ್ ಹಾಕ್ತೀವಪ್ಪ ಅಂದ್ರೆ ನಾವು ಟ್ರೇಡ್ ಹಾಕೋಣ, ನಾವು ಏನ್ ಥಿಂಕ್ ಮಾಡ್ಲತ್ತೀವಿ, ನಾವು ಲೂಸಿಂಗ್ ಟ್ರೇಡ್ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ, ವಿನಿಂಗ್ ಟ್ರೇಡ್ ನಾವು ಯಾವ ರೀತಿ ಥಿಂಕ್ ಮಾಡ್ತೀವಿ, ಅದ್ರ ಬೇಸ್ ಮ್ಯಾಗ ನಾವು ಪ್ರಾಫಿಟಬಲ್ ಟ್ರೇಡರ್ ಆಗ್ತೋ ಇಲ್ಲೋ, ಅಥವಾ ನಾವು ಹಾಕಿರ್ತಕ್ಕಂಥ ಟ್ರೇಡ್ ಪ್ರಾಫಿಟ್ ಆಗುತ್ತೋ ಇಲ್ಲ ಅಂದ ತಕ್ಷಣ ಡಿಸೈಡ್ ಆಗುತ್ತೆ. ಓಕೆ, ನಾವ್ ಏನ್ ಥಿಂಕ್ ಮಾಡ್ಬೇಕಪ್ಪ ಅಂದ್ರೆ ಸರಿಯಾಗಿರ್ತಕ್ಕಂಥದ್ದನ್ನ ನಾವು ಥಿಂಕ್ ಮಾಡಬೇಕು. ಲೂಸಿಂಗ್ ಟ್ರೇಡ್ ಆಗಿರ್ಬೋದು ಅಥವಾ ವಿನ್ನಿಂಗ್ ಟ್ರೇಡ್ ಆಗಿರ್ಬೋದು, ಅವಾಗ ಮಾತ್ರ ನಮ್ಗೆ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸ್ವಲ್ಪ ನಾವು ಪ್ರಾಫಿಟಬಲ್ ಟ್ರೇಡ್ ಆಗ್ತಕ್ಕಂತ ಒಂದು ಚಾನ್ಸಸ್ ತುಂಬಾನೇ ಇರುತ್ತೆ. ಓಕೆ, ಸೊ ಐ ಹೋಪ್ ಎಲ್ಲರಿಗೂ ಎಷ್ಟೊತ್ತ ಹೇಳಿದ್ರೆ ಸ್ವಲ್ಪ ತಿಳ್ಕೊಂಡ್ ಮಾಡಿದ್ವಿ. ನೀವು ವಿಡಿಯೋ ಒಂದು ವೇಳೆ ತಿಳಿಲಿಲ್ಲಪ್ಪ ಅಂದ್ರೆ ಅಥವಾ ನಾನು ಹೇಳಿದ್ರೆ ನಿಮ್ಗೆ ಭಾಳ ಸ್ಪೀಡ್ ಆಗಿತ್ತಪ್ಪ, ಸ್ವಲ್ಪ ನೀವು ಕಡಿಮೆ ಸ್ಪೀಡ್ ಒಳಗ ನೋಡ್ಕೊಂಡ್ ಸ್ವಲ್ಪ ನೋಡ್ಕೋರಿ, ಸ್ವಲ್ಪ 2-3 ಸತಿ ನೋಡ್ಕೋರಿ. ನಾನು ನಿಮಗೆ ಹೇಳಿ ತಿಳಿದಿರ್ಲಿಕ್ಕಪ್ಪ ಅಂದ್ರೆ ಬೇರೆದವರು ನೋಡ್ಕೋರಿ. ನಾನು ನಿಮಗೆ ಈ ಕನ್ನಡದಾಗ ಯೂಟ್ಯೂಬ್ ಚಾನಲ್ ಮಾಡ್ಲಕ್ ಕಾರಣ ಏನಪ್ಪ ಅಂದ್ರೆ ಕನ್ನಡದಲ್ಲಿ ಯೂಟ್ಯೂಬ್ ಚಾನಲ್ ಬಹಳ ಜಾಸ್ತಿ ಇಲ್ಲ. ಓಕೆ, ಅದು ಸ್ಪೆಷಲ್ ಸ್ಟಾಕ್ ಸಂಬಂಧಪಟ್ಟಂಗ ಅದು ಕೆಲವು ಜಾಸ್ತಿ ಇಂಗ್ಲಿಷ್ ಹಿಂದಿ ಒಳಗ ಅದಾವ. ಸೊ ನಾ ಕೊಡ್ತಕ್ಕಂಥ ಕಂಟೆಂಟ್ ಇಲ್ಲಿವರೆಗೂ ಯಾರು ಕೊಟ್ಟಿಲ್ಲ ಅಂತ ನಂಗೆ ಅನ್ಸುತ್ತೆ. ಒಂದು ಯಾರು ಕೊಟ್ಟಿರೋ ಅಲ್ಲಿನೂ ನೋಡ್ಬೋದು, ನಾನು ನೋಡ್ಬೋದು. ಒಂದೇ ಉದ್ದೇಶ, ನೀವು ಸ್ವಲ್ಪ ಸ್ಕಿಲ್ಫುಲ್ ಆಗ್ರಿ. ಇಂಟರ್ನ್ಯೂ ಟ್ರೇಡಿಂಗ್ ಅನ್ನ ಅಥವಾ ಒಂದು ಸ್ಟಾಕ್ ಮಾರ್ಕೆಟ್ ಅನ್ನ ನೀವು ಸೀರಿಯಸ್ ಆಗಿ ತಗೊಂಡಿರಪ್ಪ ಅಂದ್ರೆ ಸ್ವಲ್ಪ ನೀವು ಏನ್ ಮಾಡ್ಕೊರಿ, ಸ್ವಲ್ಪ ಸ್ಕಿಲ್ಫುಲ್ ಆಗಲಿ ಅಂತ ಹೇಳಿ ನಾನು ಬಯಸ್ತೀನಿ. ಸೊ ಐ ಹೋಪ್ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ತಗೋತೀನಿ. ಥ್ಯಾಂಕ್ ಯು.